ಅಂದ್ರೆ ರೆಫರೆನ್ಸ್ ಯಾವ್ದು ತಗೊಳ್ತೀರಾ? ರೆಫರೆನ್ಸ್ ವಿಲ್ ಬಿ ಸ್ಟೂಡೆಂಟ್ಸ್ ದಿಸ್ ಎಸ್. ಸೊ ಇಲ್ಲಿ ಏನು ಒಂದು ವರ್ಡ್ ಇದೆ ಸ್ಟೂಡೆಂಟ್ಸ್, ವಿತೌಟ್ ರಿಪ್ಲೇಸ್ಮೆಂಟ್. ಈ ವರ್ಡ್ ಇಂದ ನನಗೆ ಗೊತ್ತಾಗುತ್ತೆ ಇಲ್ಲಿ ಡಿಪೆಂಡೆನ್ಸಿ ಇದೆ. ಓಕೆ, ಡಿಪೆಂಡೆನ್ಸಿ ಬಂದಾಗ ಕಂಡೀಷನಲ್ ಪ್ರೊಬಾಬಿಲಿಟಿ ಬರುತ್ತೆ. ಮಲ್ಟಿಪ್ಲಿಕೇಶನ್ ಥಿಯರಮ್ ಸ್ಟೂಡೆಂಟ್ಸ್ ಎರಡು ರೀತಿನೂ ಬರುತ್ತೆ. ಒಂದು ನಿಮಗೆ ಕಂಡೀಷನ್ ಇದ್ದಾಗ, ಇನ್ನೊಂದು ಕಂಡೀಷನ್ ಇಲ್ಲದೆ ಇದ್ದಾಗ. ಪಿ ಆಫ್ ಎ ಬಾರ್ E1 ಪಿ ಆಫ್ ಎ ಬಾರ್ E2 ಅಂತ ಯಾಕೆ ಬರೀತಾ ಇದೀವಿ? ಬಿಕಾಸ್ ದೇರ್ ವಾಸ್ ಬ್ಲಾಕ್ ಬಾಲ್ ಅಂಡ್ ದೇರ್ ವಾಸ್ ವೈಟ್ ಬಾಲ್ ಆಲ್ಸೋ. ಬಟ್ ನಾವ್ಯಾವ್ದು ಪಿಕ್ ಮಾಡ್ತಾ ಇದೀವಿ? ಬ್ಲಾಕ್ ಬಾಲೇ ಪಿಕ್ ಮಾಡ್ತಾ ಇದೀವಿ. ಹಲೋ ಸ್ಟೂಡೆಂಟ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಆಲ್ ಟು ಅವರ್ PW ಕ್ಲಾಸಸ್. ಎಸ್, ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ಟಾಪಿಕ್ ಬಂದು ಪ್ರೊಬಾಬಿಲಿಟಿ. ಆ್ಯಂಡ್ ಇವತ್ತು ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಯಾವ ಟಾಪಿಕ್ ಮೇಲೆ, ದಟ್ ಈಸ್ ನನ್ ಅದರ್ ದ್ಯಾನ್ ಪ್ರೊಬಾಬಿಲಿಟಿ. ಸೊ ಪ್ರೊಬಾಬಿಲಿಟಿ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಅಷ್ಟೇ ಅಲ್ಲ, ತುಂಬ ಸ್ಟೂಡೆಂಟ್ಸ್ಗಳಿಗೆ ಇದೊಂಥರ ಕನ್ಫ್ಯೂಸಿಂಗ್ ಟಾಪಿಕ್ ಕೂಡ ಅಷ್ಟೇ. ಬಟ್ ಯು ಪೀಪಲ್ ಆರ್ ವೆರಿ ಲಕ್ಕಿ. ಯಾರಿಗೆ ಸೆಕೆಂಡ್ PU ಓದ್ತಾ ಇದ್ದೀರಿ ಅವರೆಲ್ಲ ತುಂಬಾನೇ ಲಕ್ಕಿ. ಯಾಕಂದರೆ ಟಾಪಿಕ್ಸ್ ಡಿಲೀಟ್ ಆಗಿದೆ. ದೆರ್ ಆರ್ ಓನ್ಲಿ 3 ಟಾಪಿಕ್ಸ್ ವಿಚ್ ಯು ನೀಡ್ ಟು ಸ್ಟಡಿ, ರೈಟ್? ಸೊ ಕಂಡೀಷನಲ್ ಪ್ರೊಬಾಬಿಲಿಟಿ ಕಲಿಬೇಕು, ಮಲ್ಟಿಪ್ಲಿಕೇಶನ್ ಥಿಯರಮ್ ವಿತ್ ಇಂಡಿಪೆಂಡೆಂಟ್ ಇವೆಂಟ್ಸ್, ಅಂಡ್ ದೆನ್ ಫೈನಲಿ ಸ್ಟೂಡೆಂಟ್ಸ್ ಬೇಸ್ ಥಿಯರಮ್. ಸೊ ಇಷ್ಟನ್ನು ಕಲ್ತ್ಬಿಟ್ರೆ ಮುಗ್ದೋಯ್ತು. ಓಕೆ, ಸೊ ಯು ಕ್ಯಾನ್ ಟೆಲ್ ದಟ್ ದೆರ್ ಆರ್ 5 ಟಾಪಿಕ್ಸ್, ಬಟ್ ನಾವು ಹೇಳೋದು ಯೂಶಲಿ 3 ಟಾಪಿಕ್ಸ್ ಅಂತಾನೆ. ಸೊ ಕಂಡೀಷನಲ್ ಪ್ರೊಬಾಬಿಲಿಟಿ, ನೆಕ್ಸ್ಟ್ ಇಂಡಿಪೆಂಡೆಂಟ್ ಇವೆಂಟ್ಸ್, ಅಂಡ್ ದೆನ್ ಕಮಿಂಗ್ ಟು ದ ಬೇಸ್ ಥಿಯರಮ್. ಓಕೆ, ಸೊ ಈ 3 ಬೇಸಿಕ್ಸ್ ಆಗುತ್ತೆ ಇದರಲ್ಲಿ. ಎಸ್, ಸೊ ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನೇನು ವಿಷಯಗಳು ನಿಮಗೆ ಗೊತ್ತಿರಬೇಕು ಆ್ಯಂಡ್ ಇದ್ರ ಕಾನ್ಸೆಪ್ಟ್ಸ್ ಏನು ಅಂತ ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ ಇದ್ರ ಮೇಲೆ ಸ್ಟೂಡೆಂಟ್ಸ್ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, 1 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಆ್ಯಂಡ್ 3 ಮಾರ್ಕ್ಸ್ ಮೇಲೆ ಬೇಸ್ ಥಿಯರಮ್ ಮೇಲೆ ಕೂಡ ಕ್ವಶನ್ ಬರುತ್ತೆ. ಅಂದರೆ ಪ್ರತಿಯೊಂದು ಟಾಪಿಕ್ ಕೂಡ ಇಂಪಾರ್ಟೆಂಟ್ ಇದೆ. ಯು ಕಾಂಟ್ ಸ್ಕಿಪ್ ಎನಿ ಟಾಪಿಕ್ ಸ್ಟೂಡೆಂಟ್ಸ್ ಹಿಯರ್. ಎಸ್, ಹಾಗಾದರೆ ಇದರಲ್ಲಿ ಏನೇನು ವಿಷಯ ತಿಳ್ಕೋಬೇಕು? ಕಂಡೀಷನಲ್ ಪ್ರೊಬಾಬಿಲಿಟಿ ಅಂದರೆ ಏನು? ಸೊ ಫಸ್ಟ್ ಕಂಡೀಷನಲ್ ಪ್ರೊಬಾಬಿಲಿಟಿ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋಣ. ಅದಾದಮೇಲೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಯಾವ ರೀತಿ ಯೂಸಿಗೆ ಬರುತ್ತೆ, ಮಲ್ಟಿಪ್ಲಿಕೇಶನ್ ಥಿಯರಮ್ ಅಂದರೆ ಏನು. ಓಕೆ, ದೆನ್ ಕಮಿಂಗ್ ಟು ದ ನೆಕ್ಸ್ಟ್, ದಟ್ ಈಸ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದರೆ ಏನು, ಬೇಸ್ ಥಿಯರಮ್ ಅಂದರೆ ಆ್ಯಕ್ಚುಲಿ ಏನು ಮಾಡ್ತಾ ಇದ್ದೀವಿ ಅಲ್ಲಿ ಅಂತ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಕಂಡೀಷನಲ್ ಪ್ರೊಬಾಬಿಲಿಟಿ ಅಂದರೆ ಏನು? ಲೆಟ್ ಮೀ ಟೇಕ್ ಅ ಸ್ಮಾಲ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ and then I will explain you. That will be better. Okay, yes. So here coming to the conditional probability, let me take a small example and then I'll explain you. Conditional probability. So coming to this conditional probability students, coming to this conditional probability, let me take an example here. Say E is equal to suppose it is HHT, HTH, okay, THH, and then I have taken here THHH. Okay, it is nothing but at least 2 heads. Okay, now, and I will take F, the event F to be students, it is TTH. Okay, so THT, and then HTT, and finally TTT. Okay, ಇದ್ರದ್ದೇನಾದರೂ ನಾನು ಸಪ್ರೇಟ್ ಆಗಿ ಈಗ ಏನು, if I am finding the probability of these events, if I am finding the probability of these events, what happens? Let us see students. So here it is very clear. Here it is very clear that the sample space for this. Okay, so what is the experiment actually here? Experiment is nothing but it is tossing 3 coins. Avudala? Experiment is the tossing 3 coins. It is very clear students. Experiment is tossing 3 coins. Avudala? Tossing 3 coins once. So I am tossing 3 coins once. This is the experiment for me. Hagadre, if I am tossing 3 coins students here in this, what will be the sample space? The sample space will be, it is HHH. Avada? So I am taking first 3 heads and then HHT. Okay, HTH. Okay, now, and then THH. This is what we get. And then for next now, it is TTT, TTH. Okay, so then THT, and then students HTT. So this is what I get. Avada? Right, now you all know students, you all know now probability of E find out ಮಾಡಬೇಕು ಅಂತಂದ್ರೆ. So probability of E find out ಮಾಡಬೇಕು ಅಂದ್ರೆ ರೆಫರೆನ್ಸ್ ಯಾವ್ದು ತಗೊಳ್ತೀರಾ? ರೆಫರೆನ್ಸ್ ವಿಲ್ ಬಿ ಸ್ಟೂಡೆಂಟ್ಸ್ ದಿಸ್ ಎಸ್. ಹೌದಲ್ಲ? ಯಾಕಂದ್ರೆ ಇದು ಪಾಸಿಬಲ್ ಔಟ್ಕಮ್ಸ್, ಇದು ಫೇವರಬಲ್ ಔಟ್ಕಮ್ಸ್. ಹೌದಲ್ಲ? ಇದು ಪಾಸಿಬಲ್ ಔಟ್ಕಮ್ಸ್, ಇದು ಬಂದೇನು ಫೇವರಬಲ್ ಔಟ್ಕಮ್ಸ್. ಅದರಿಂದ ಏನು ಮಾಡ್ತೀರಿ? ರೆಫರೆನ್ಸ್ನ ಇದನ್ನ ಯೂಸ್ ಮಾಡ್ತೀರಿ. ಸೊ ಏನು ಬರುತ್ತೆ ಇಲ್ಲಿ? ಡಿವೈಡೆಡ್ ಬೈ 8 and ಇಲ್ಲಿ 4 ಬರುತ್ತೆ. ಸೊ ಯು ಗೆಟ್ ಯುವರ್ 1/2. Okay, now, so and next if I am finding P of F, P of F kuda enu reference is S, and now here
ದಿಸ್ ಈಸ್ ವಾಟ್ ಐ ಆಮ್ ಫೈಂಡಿಂಗ್. ಇದ್ರದ್ದು ಪ್ರೊಬಾಬಿಲಿಟಿ ಫೈಂಡ್ ಔಟ್ ಮಾಡ್ತಾ ಇದೀವಿ. ರೆಫರೆನ್ಸ್ ಏನಕ್ಕೆ ತಗೊಳ್ತೀವಿ? ಪಾಸಿಬಲ್ ಔಟ್ಕಮ್ಸ್ನ ಕೌಂಟ್ ಮಾಡೋದಕ್ಕೆ. ಓಕೆ, ಪಾಸಿಬಲ್ ಔಟ್ಕಮ್ಸ್ ಎಷ್ಟಿದೆ ಇದರಲ್ಲಿ? 8. ಅದರಲ್ಲಿ ಫೇವರಬಲ್ ಎಷ್ಟಿದೆ? 4. ಹೌದಲ್ಲ? ಸೊ ಹಾಗಾದ್ರೆ ಇಲ್ಲೂ ಏನು ಬರುತ್ತೆ? ವಿ ಗೆಟ್ ಹಿಯರ್ ಸ್ಟೂಡೆಂಟ್ಸ್ 4/8 ವಿಚ್ ಇಸ್ ಈಕ್ವಲ್ ಟು 1/2. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಕ್ಲಾರಿಟಿ ಸಿಕ್ಕಿದೆ ಅಲ್ಲ? ಓಕೆ, ಈಗ ಸ್ಟೂಡೆಂಟ್ಸ್ ನಾನು ಪಿ ಆಫ್ ಇ ಮತ್ತೆ ಪಿ ಆಫ್ ಎಫ್ ನ ಫೈಂಡ್ ಔಟ್ ಮಾಡಿದ್ದೀನಿ. ಎಸ್, ಯು ನೋ ಇಟ್. ಬಟ್ ನಾವ್ ಇಫ್ ಐ ಪುಟ್ ಸರ್ಟನ್ ಕಂಡೀಷನ್ಸ್, ಸೊ ಕೆಲವು ಕಂಡೀಷನ್ಸ್ಗಳನ್ನ ಹಾಕ್ತೀನಿ ಅಂತ ಅನ್ಕೊಳ್ಳಿ. ಇದುವರೆಗೂ ಏನು ಕಂಡೀಷನ್ಸ್ ಇಲ್ಲ. ಜಸ್ಟ್ ವಿ ಹ್ಯಾವ್ ಜಸ್ಟ್ ಫೌಂಡ್ ಔಟ್ ದ ವ್ಯಾಲ್ಯೂಸ್ ಆಫ್ ದ ಪ್ರೊಬಾಬಿಲಿಟಿ ಆಫ್ ಎ ಅಂಡ್ ಪ್ರೊಬಾಬಿಲಿಟಿ ಆಫ್ ಎಫ್ ಅಷ್ಟೇ. ಓಕೆ, ಸಪೋಸ್ ನಾವು ಈಗ ಏನಾದರೂ ನಾವು ಕಂಡೀಷನ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಯಾವ ಕಂಡೀಷನ್ಸ್ಗಳು? ನೌ ಐ ನೀಡ್ ಟು ಫೈಂಡ್ ದ ಪ್ರೊಬಾಬಿಲಿಟಿ ಆಫ್ ಇ, ಬಟ್ ಇಫ್ ಐ ಆಮ್ ಪುಟಿಂಗ್ ಸಮ್ ಕಂಡೀಷನ್ಸ್ ಹಿಯರ್, ಪ್ರೊಬಾಬಿಲಿಟಿ ಆಫ್ ಇ ಫೈಂಡ್ ಔಟ್ ಮಾಡೋದಕ್ಕೆ ಇದುವರೆಗೂ ಯಾವುದೇ ರೀತಿ ಕಂಡೀಷನ್ ಹಾಕಿಲ್ಲ. ಸಪೋಸ್ ಈಗ ನಾನೇನಾದ್ರು ಕಂಡೀಷನ್ ಹಾಕಿದ್ರೆ, ಓಕೆ, ಸೊ ಇಲ್ಲಿ ನೋಡಿ, ಲೆಟ್ ಮಿ ಪುಟ್ ಸಮ್ ಕಂಡೀಷನ್ ನೌ. Let me put some condition now, students. Let me put some condition. That condition is, okay, so find the probability of getting, find the probability of getting at least 2 heads. Find the probability of getting at least 2 heads. At least 2 heads. Find the probability of getting at least 2 heads. Given that the first toss is tail. 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 Okay. First toss is tail when you have thrown. Okay, so when you are tossing 3 coins. When you are tossing 3 coins. Okay, when you are tossing 3 coins. When you are tossing 3 coins. Okay, so find the probability of getting at least 2 heads. Minimum 2 heads ಬರಬೇಕು. Find the probability of getting at least 2 heads. Okay, given that the first toss is tail. Given that the first toss is tail. Okay, when you are tossing 3 coins. Okay na? So ಈಗ ನಾನು ಏನು ಮಾಡ್ತಾ ಇದ್ದೀನಿ ಇದರಲ್ಲಿ? I need to find students at least 2 heads. Okay, ಅಂದ್ರೆ ಈ ಅಲ್ಲಿ ಏನಾಗುತ್ತೆ? E is nothing but at least 2 heads. At least 2 heads ಅಂದ್ರೆ ಏನು ಬರುತ್ತೆ? HHT. Okay, HTH, THH, and then THH ಆದ್ಮೇಲೆ ಏನು ಬರುತ್ತೆ? Here it is TTT. Sorry, THH, and then it is, yeah, so HHH. The same E. ಮುಂಚೆ ಏನಿತ್ತು ಅದೇ E. ಬಟ್ ಈಗ ನಾನು ಎಫ್ ಅಲ್ಲಿ ಏನು ತಗೊಳ್ತಾ ಇದ್ದೀನಿ ಸ್ಟೂಡೆಂಟ್ಸ್? ಐ ಆಮ್ ಟೇಕಿಂಗ್ ದ ಕಂಡೀಷನ್. ವಾಟ್ ಇಸ್ ದಟ್ ಕಂಡೀಷನ್? ಹೆಡ್ನ ನಾನು, ಓಕೆ, ಐ ನೀಡ್ ಟು ಗೆಟ್ ಅಟ್ ಲೀಸ್ಟ್ 2 heads. ಐ ಅಗ್ರಿ. ಬಟ್ ಅದರಲ್ಲಿ ಏನಾಗಿರಬೇಕು ಸ್ಟೂಡೆಂಟ್ಸ್? ಫಸ್ಟ್ ಟಾಸ್ ಇಸ್ ಟೇಲ್ ಆಗಿರಬೇಕು. ಓಕೆ, ಫಸ್ಟ್ ಟಾಸ್ ಟೇಲ್ ಬರೋವಂಥದ್ದು ಯಾವ್ದು? ಓಕೆ, ಸೊ ಫಸ್ಟ್ ಟಾಸ್ ಟೇಲ್ ಬರೋವಂಥದ್ದು ಯಾವ್ದು ಅಂದರೆ ಇದರಲ್ಲಿ ಏನು ಬರುತ್ತೆ? ಇದರಲ್ಲಿ ಫಸ್ಟ್ ಟಾಸ್ ಟೇಲ್ ಟಿ ಬರಬೇಕಲ್ಲ, ಟಿ. ಹೌದಾ? ನೆಕ್ಸ್ಟ್ ಟಿ ಎಚ್. ಓಕೆನಾ? ಸೊ ನೆಕ್ಸ್ಟ್ ಏನು ಮಾಡ್ಬೋದು? ಟಿ. ಓಕೆ, ಸೊ THH ಬರುತ್ತೆ. ಓಕೆ, ನೆಕ್ಸ್ಟ್ THT. ಓಕೆನಾ? ನೆಕ್ಸ್ಟ್ ಇದರಲ್ಲಿ TH. ಇಸ್ ಇಟ್ ರೈಟ್ ಸ್ಟೂಡೆಂಟ್ಸ್? ಇನ್ಯಾವುದಾದ್ರೂ ಮಿಸ್ ಆಗಿದೆಯಾ ಇದರಲ್ಲಿ? ಓಕೆ, ಸೊ ಫಸ್ಟ್ ಟಾಸ್ ಟೇಲ್ ಬರ್ತಾ ಹೋಗೋದು ನೋಡಿ 8 ಅಲ್ಲಿ. ಓಕೆ, ಸೊ ಈ 8 ಅಲ್ಲಿ ಫಸ್ಟ್ ಟಾಸ್ ಟೇಲ್ ಬರುವಂಥದ್ದು ಯಾವುದು? THH ಆಗಿದೆ. ಓಕೆ, ಸೊ TTT ಬರ್ಕೊಂಡಿದ್ದೀನಿ. TTH ಬರ್ದಿದ್ದೀನ ಇದರಲ್ಲಿ. ಸೊ ಎಷ್ಟು ಬರುತ್ತೆ ಔಟ್ಕಮ್ಸ್ ನೋಡಿ? 1 2 3 4. ಸೊ ದೇರ್ ಆರ್ 4 ಔಟ್ಕಮ್ಸ್ ಲೈಕ್ ದ್ಯಾಟ್. ಹಾಗಾದ್ರೆ ಇದರಲ್ಲಿ ನೋಡಿ ಬರ್ದಿದ್ದೀವ ಎಲ್ಲ? ಎಸ್, ಎಲ್ಲ ಆಗಿದೆ. ಓಕೆ, ಸೊ ಈಗ ಸ್ಟೂಡೆಂಟ್ಸ್ ಇದರಲ್ಲಿ, ಓಕೆ, ಸೊ ಸಪೋಸ್ ನಾವು I need to find the probability. But ಈಗ ಏನಾಗ್ತಿದೆ? if I want to find the probability of event E, what will happen students now? ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಮುಂಚೆ ನಾನು ಸ್ಯಾಂಪಲ್ ಸ್ಪೇಸ್ನ ರೆಫರೆನ್ಸ್ ಆಗಿ ಇಟ್ಕೊಂಡಿದ್ದೆ. ಬಟ್ ಈಗ ಏನಾಗುತ್ತೆ ಅಂದ್ರೆ ಸ್ಟೂಡೆಂಟ್ಸ್, P of E bar F ಅಂತ ಬರಿತೀವಿ. ಅಂದ್ರೆ ಪ್ರೊಬಾಬಿಲಿಟಿ ಆಫ್ E ಫೈಂಡ್ ಔಟ್ ಮಾಡೋದಕ್ಕೆ ಡಿಪೆಂಡೆನ್ಸಿ ಯಾವ್ದ್ರ ಮೇಲಿದೆ? F ಮೇಲಿದೆ. ಓಕೆ, ಈಗ ನಮಗೆ ಸ್ಯಾಂಪಲ್ ಸ್ಪೇಸ್ ಬಂದು ಸ್ಟೂಡೆಂಟ್ಸ್ ಇಟ್ ವಿಲ್ ಬಿ N of F. ಓಕೆ, ಸೊ ಸ್ಯಾಂಪಲ್ ಸ್ಪೇಸ್ ಬಂದು ಇಟ್ ವಿಲ್ ಬಿ N of F. ಮುಂಚೆ ಏನಾಗ್ತಾ ಇತ್ತು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾದ್ರೆ P of E ಫೈಂಡ್ ಔಟ್ ಮಾಡಬೇಕಾದ್ರೆ, ಓಕೆ, ಸೊ P of E ಏನು ಮಾಡ್ತಾ ಇದ್ವಿ ಇದರಲ್ಲಿ? ವಿ ವರ್ ರೈಟಿಂಗ್ N of S ಇನ್ ದ ಡಿನಾಮಿನೇಟರ್ ಅಂಡ್ N of E ಇನ್ ದ ನ್ಯೂಮರೇಟರ್. ಹೌದಲ್ಲ? ರೈಟ್. ಅಂದ್ರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್.
total number of elements in the event is 4 and divided by total number of elements in event S is what? ಎಷ್ಟಿದೆ? 8 ಇದೆ. ಓಕೆ, ದಟ್ಸ್ ವೈ ವಿ ಗಾಟ್ 4/8. ಬಟ್ ಇಲ್ಲಿ ಬಂದಾಗ ನೋಡಿ ಏನಾಗುತ್ತೆ, ಎನ್ ಆಫ್ ಎಫ್ ಬರಿತೀವಿ ಆ್ಯಂಡ್ ಮೇಲ್ಗಡೆ ಏನು ಬರಿತಾ ಇದ್ದೀನಿ, ಎನ್ ಆಫ್ ಇ ಬರಿತಾ ಇದ್ದೀನಿ. ಅಂದರೆ ಸ್ಯಾಂಪಲ್ ಸ್ಪೇಸ್ ಆಗಿ ಯಾವ್ದು ಆಕ್ಟ್ ಆಗ್ತಾ ಇದೆ, ದ ಈವೆಂಟ್ ಎಫ್ ಇಸ್ ಆಕ್ಟಿಂಗ್. ಯಾಕಂದ್ರೆ ಕಂಡೀಷನ್ ಕೊಟ್ಟಿದ್ದಾರೆ, ಇದರಲ್ಲಿ ಗಿವನ್ ದ್ಯಾಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಗಿವನ್ ದ್ಯಾಟ್ ಅಂತ ಕಂಡೀಷನ್ ಅಂತ ಹೇಳಿದಾಗ ಯಾವಾಗಲೂ ಹೇಳಿದ್ರೆ ಸ್ಟೂಡೆಂಟ್ಸ್, ಇಟ್ ಮೀನ್ಸ್ ದ್ಯಾಟ್ ಇಟ್ ಹ್ಯಾಸ್ ಆಲ್ರೆಡಿ ಹ್ಯಾಪೆಂಡ್ ಫಸ್ಟ್. ಸೊ ಇದು ಆಲ್ರೆಡಿ ಆಗೋಗಿದೆ, ಇದಾದ್ಮೇಲೆ ಇದನ್ನ ಫಾಲೋ ಮಾಡ್ತಾ ಇದೀವಿ. ಓಕೆ, ಅರ್ಥ ಆಗ್ತಿದ್ಯಾ? ಆಫ್ಟರ್ ಕಂಪ್ಲೀಟಿಂಗ್ ದಿಸ್, ಈ ಔಟ್ಕಮ್ಸ್ ಎಲ್ಲ ಆದ್ಮೇಲೆ ಈ ಔಟ್ಕಮ್ಸ್ಗಳಲ್ಲಿ ನನಗೆ ಬೇಕಾಗಿರೋದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫಸ್ಟು 3 ಕಾಯಿನ್ನ ಎಸ್ತಿದ್ದೀರಿ. ಓಕೆ, ಅದರಲ್ಲಿ ನನಗೆ ಯಾವ್ದು ಔಟ್ಕಮ್ಸ್ಗಳು ಬೇಕು, ಯಾವ್ದು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ನಾನು. ಈಗ ನನಗೆ ಈ ಮೂರು ಕಾಯಿನ್ನ ಎಸ್ದಾಗ ನನಗೆ 8 ಔಟ್ಕಮ್ಸ್ ಬರುತ್ತೆ. ಅದರಲ್ಲಿ ನಾನು ಚೂಸ್ ಮಾಡ್ತಿರೋದು ಯಾವ್ದು ಫಸ್ಟು, ಇಲ್ಲಿರೋದನ್ನೆಲ್ಲ ಚೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಯಾವುದನ್ನು ಚೂಸ್ ಮಾಡ್ತಾ ಇದ್ದೀನಿ, ಇದನ್ನು ಚೂಸ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಸ್ಟೂಡೆಂಟ್ಸ್, ಈ ನಾಲ್ಕರಲ್ಲಿ ಇಲ್ಲಿ ಕಾಮನ್ ಆಗಿರೋದು ಯಾವುದು? ಓಕೆ, ಒಂದೇ ಒಂದು ಕಾಮನ್ ಆಗಿರೋದು ದಿಸ್ ಇಸ್ ದಿಸ್. ಹೌದಲ್ವಾ? ಅಗ್ರೀಡ್ ಎವ್ರಿ ಒನ್ ಸ್ಟೂಡೆಂಟ್ಸ್? ಎಲ್ಲರಿಗೂ ಅರ್ಥ ಆಗಿದೆ ಎಲ್ಲರಿಗೂ? ಓಕೆ, ಸೊ ಈಗ ಇಲ್ಲಿ ಎನ್ ಆಫ್ ಇ ಅಂತ ಬರೆಯೋದಕ್ಕಿಂತ ಎನ್ ಆಫ್ ಇ ಅಂತ ಬರೆಯೋಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಸೊ ನಾವೇನು ಬರಿತೀವಿ ಸ್ಟೂಡೆಂಟ್ಸ್ ಇದರಲ್ಲಿ? ವಿ ರೈಟ್ ಹಿಯರ್ ಎನ್ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂತ ಬರಿತೀವಿ. ವಾಟ್ ಡು ವಿ ರೈಟ್ ಹಿಯರ್? ವಿ ರೈಟ್ ಹಿಯರ್ ಎನ್ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿ ನಮಗೆ 3 ಕಾಯಿನ್ ಎಸ್ದಾಗ 8 ಔಟ್ಕಮ್ಸ್ ಬಂತು. ಓಕೆ, ಆ 8 ಔಟ್ಕಮ್ಸ್ ಅಲ್ಲಿ ಯಾವುದನ್ನು ಫಸ್ಟ್ ಪಿಕ್ ಮಾಡ್ಕೊಳ್ತಾ ಇದ್ದೀನಿ? ಐ ಆಮ್ ಪಿಕಿಂಗ್ ದಿಸ್ ಫಸ್ಟ್. ಓಕೆ, ಈಗ ನನಗೇನು ಬೇಕು? ಅಟ್ಲೀಸ್ಟ್ 2 ಹೆಡ್ಸ್ ಬೇಕು. ಬಟ್ ನಾನು ಸ್ಯಾಂಪಲ್ ಸ್ಪೇಸಿಂದ ಪಿಕ್ ಮಾಡೋದಕ್ಕಾಗಲ್ಲ. ಈಗ ಪಿಕ್ ಮಾಡ್ಬೇಕಾದ್ರೆ ಎಲ್ಲಿಂದ ಪಿಕ್ ಮಾಡ್ತೀನಿ? ಇದರಿಂದ ಪಿಕ್ ಮಾಡ್ತೀನಿ. ಇದರಿಂದ ಪಿಕ್ ಮಾಡಿದಾಗ ನನಗೆ ಸಿಗೋದು ಎಷ್ಟು ಔಟ್ಕಮ್ಸು? ಓನ್ಲಿ 1 ಔಟ್ಕಮ್, ದಟ್ ಈಸ್ ದಿಸ್ ಔಟ್ಕಮ್. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಹಾಗಾದ್ರೆ ನನಗೆ ಇದರಲ್ಲಿ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್? ದ ಆನ್ಸರ್ ಫಾರ್ ದಿಸ್ ಇಸ್ 1/4. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಕ್ಲಾರಿಟಿ ಸಿಗ್ತಲ್ಲ ಎಲ್ಲರಿಗೂ? ಓಕೆ, ದಿಸ್ ಈಸ್ ಕಾಲ್ಡ್ ಆಸ್ ಸ್ಟೂಡೆಂಟ್ಸ್ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ. ಓಕೆ, ಸೊ ಕಂಡೀಷನ್ ಬಂದಾಗ ಯಾವ ರೀತಿ ಆಗುತ್ತೆ? ಓಕೆ, ಮುಂಚೆ ಕಂಡೀಷನ್ ಇಲ್ದಿದಾಗ ಏನಾಯ್ತು? ಸ್ಯಾಂಪಲ್ ಸ್ಪೇಸ್ ವಾಸ್ ದ ರಿಫರೆನ್ಸ್. ಓಕೆ, ಸೊ ಇದರಲ್ಲಿ ವೆನ್ ಕಂಡೀಷನ್ ಇಸ್ ನಾಟ್ ಗಿವನ್, when condition is not given, so when condition is not given students, when condition is not given, sample space will be the reference. Condition is not given, sample space will be the reference. Sample space will be the reference. Okay, but when condition is given, okay, but when condition is given, 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 okay, so the event which occurs first will be the reference. When condition is given, the event which occurs first, okay, will be the reference. Will be the reference and acts as a sample space. And acts as a sample space. ಅರ್ಥ ಆಗ್ತಿದ್ಯಾ? ಗಾಟ್ ಇಟ್? ಸೊ ಸ್ಟೂಡೆಂಟ್ಸ್, ಇದರಲ್ಲಿ ಯಾವ ರೀತಿ ಆಗುತ್ತೆ ಅಂತಂದ್ರೆ, ಲೆಟ್ ಮಿ ಗಿವ್ ಅನ್ ಎಕ್ಸಾಂಪಲ್. ಓಕೆ, ಸೊ ಒಂದು 4 ಥರ ಚಾಕ್ಲೇಟ್ ಅಂತ ಅನ್ಕೊಳ್ಳಿ. ಡೈರಿ ಮಿಲ್ಕ್, ಮಿಲ್ಕಿ ಬಾರ್, ಓಕೆ, 5 ಸ್ಟಾರ್, ಓಕೆ, ಆ್ಯಂಡ್ ಇನ್ನೊಂದು ಯಾವುದೋ ಒಂದು ಎಕ್ಸಾಂಪಲ್, ಒಂದು 3 ಟೈಪ್ ಚಾಕ್ಲೇಟ್ ಅಂತ ಅನ್ಕೊಳ್ರಪ್ಪ. ಯಾಕಂದ್ರೆ ಸದ್ಯಕ್ಕೆ ಈಗ 3 ಓಕೆ, ಕಿಟ್ ಕ್ಯಾಟ್ ಅಂತ ಅನ್ಕೊಳ್ಳಿ. ಡೈರಿ ಮಿಲ್ಕ್, ಕಿಟ್ ಕ್ಯಾಟ್, ಓಕೆ, ನೆಕ್ಸ್ಟ್ 5 ಸ್ಟಾರ್ ಮತ್ತು ಮಿಲ್ಕಿ ಬಾರ್. ದೇರ್ ಆರ್ 4 ಟೈಪ್ಸ್ ಆಫ್ ಚಾಕ್ಲೇಟ್ಸ್. ಓಕೆನಾ? ಸೊ ಅಂಗಡಿಲಿ 4 ಟೈಪ್ ಚಾಕ್ಲೇಟ್ ಇದೆ. ಇದು ಸ್ಯಾಂಪಲ್ ಸ್ಪೇಸ್ ಎಸ್. ಓಕೆ, ಸೊ ಯುವರ್ ಫಾದರ್ ಇಸ್ ಗೋಯಿಂಗ್ ಟು ದ ಸ್ಟೋರ್ ಆ್ಯಂಡ್ ಪಿಕಿಂಗ್ ಎನಿ 2 ಟೈಪ್ಸ್ ಆಫ್ ಚಾಕ್ಲೇಟ್ಸ್. ಯಾವುದೇ 2 ಟೈಪ್ ಅಂದರೆ ಮಿಲ್ಕಿ ಬಾರ್ ಮತ್ತು ಡೈರಿ ಮಿಲ್ಕ್ನ ತೊಗೊಂಡು ಬಂದರು ಅಂತ ಅನ್ಕೊಳ್ಳಿ. ಇದೇನಾಯಿತು? ಸ್ಯಾಂಪಲ್ ಸ್ಪೇಸಲ್ಲಿ ಈವೆಂಟ್ ಎಫ್ನ ತೊಗೊಂಡ್ಬಂದಾಗಿತ್ತು. ಈ ಈವೆಂಟ್ ಎಫ್ ಅಲ್ಲಿ ಏನು ಮಾಡ್ತಾ ಇದ್ದೀರಿ? ನೀವು ಯಾವ್ದಾದ್ರು 1 ಚಾಕ್ಲೇಟ್ ತೊಗೋಬೇಕು. ಸೊ ದಟ್ ಈಸ್ ನಥಿಂಗ್ ಬಟ್ ಯು ಆರ್ ಟೇಕಿಂಗ್ ದ ಮಿಲ್ಕಿ ಬಾರ್ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಹಾಗಾದ್ರೆ ಎಷ್ಟು ತೊಗೊಂಡ್ರಿ? ಒಂದೇ 1 ತೊಗೊಂಡ್ರಿ. ನಿಮ್ಗೆ ಆಪ್ಷನ್ಸ್ ಇದ್ದಿದ್ದೆಷ್ಟು? 2ನೇ. ಸೊ ದ ಪ್ರೊಬಾಬಿಲಿಟಿ ಇಸ್ 1/2. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಐ ಹೋಪ್ ಯು ಆರ್ ಗೆಟಿಂಗ್ ಇಟ್. ಓಕೆ, ಸೊ ಅಂಗಡಿಲಿ 4 ಚಾಕ್ಲೇಟ್ ಇತ್ತು, ನಿಮ್ಮ ಫಾದರ್ ತಂದಿದ್ದೆಷ್ಟು? 2. ಹಾಗಾದ್ರೆ ಅಂಗಡಿ ಇದ್ದಿದ್ದೇನಾಯ್ತು? ಸ್ಯಾಂಪಲ್ ಸ್ಪೇಸ್.
ದ ಸ್ಟೋರ್ ವಾಸ್ ದ ಸ್ಯಾಂಪಲ್ ಸ್ಪೇಸ್. ಬಟ್ ನಿಮಗೆ ನಿಮ್ಮ ಫಾದರ್ ತರ್ತಾ ಇರೋದು ಚಾಕ್ಲೇಟ್ ಎಷ್ಟು? 2 ಟೈಪ್, ಹೌದಲ್ಲ? ಸೊ ಇಯರ್ ನಾವು ಆಪ್ಷನ್ಸ್, ಹೌ ಮೆನಿ ಆಪ್ಷನ್ಸ್ ಯು ಹ್ಯಾವ್? ಓನ್ಲಿ 2 ಆಪ್ಷನ್ಸ್. ಓಕೆ, ಸೊ ನಾವು ದ ಕಂಡೀಷನ್ ಪ್ಲೇಸ್. ನೀವೇನಾದ್ರೂ ಅಂಗಡಿಗೆ ಹೋಗಿದ್ದಿದ್ರೆ ಸ್ಯಾಂಪಲ್ ಸ್ಪೇಸ್ನ ರೆಫರೆನ್ಸ್ ಆಗಿ ಇಟ್ಕೊಳ್ತಿದ್ರಿ, ಬಟ್ ನೀವು ಅಂಗಡಿಗೆ ಹೋಗಿಲ್ಲ, ನಿಮ್ಮ ಫಾದರ್ ಏನು ತಂದಿದ್ರೆ ಅದನ್ನು ತಗೊಂತಿದ್ದೀರಾ. ಸೊ ಇಲ್ಲಿ ಕಂಡೀಷನ್ ಬಂತು. ಅರ್ಥ ಆಗ್ತಿದ್ಯಾ? ಗಾಟ್ ಇಟ್? ಓಕೆ, ಸೊ ಇಯರ್ ವಾಟ್ ಇಸ್ ದ ಪ್ರೊಬಬಿಲಿಟಿ ವೆನ್ ಯುವರ್ ಫಾದರ್ ಗೋಸ್ ಟು ದ store and brings the chocolates? The probability is 1/2. When you yourself goes to the store, it is 1/4. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಸೊ ಕಂಡೀಷನ್ ಬಂದಾಗ ಏನಾಗುತ್ತೆ? ದ ಪ್ರೊಬಬಿಲಿಟಿ ವಿಲ್ ಚೇಂಜ್. ಓಕೆ, ಸೊ ಬೇಸ್ಡ್ ಆನ್ ದಿ ಸ್ಟೂಡೆಂಟ್ಸ್ ದೇ ಹ್ಯಾವ್ ಗಿವನ್ ಅ ಫಾರ್ಮುಲಾ. ದ ಫಾರ್ಮುಲಾ ಇಸ್ P of E bar F. P of E bar F is equal to, it is P of E intersection F. P of E intersection F divided by P of F, provided P of F is not equal to 0. ಓಕೆ, ಅದೇ ರೀತಿ ಇದು ಒಂದು ಫಾರ್ಮುಲಾ ಬರೀಬಹುದು. P of F bar E equals to, it is P of E intersection F. P of E intersection F divided by P of E. Okay, so and here P of E is not equal to 0. This is the definition, students. This is the definition or formula for the condition of probability. I hope it is clear. Okay, fine. ಈಗ ಬರೋಣ ನೆಕ್ಸ್ಟ್ ಕಂಡೀಷನಲ್ ಪ್ರೊಬಬಿಲಿಟಿ ಆಯ್ತು. ಈಗ ಮಲ್ಟಿಪ್ಲಿಕೇಶನ್ ಥಿಯರಮ್ ಬರೋಣ. Okay, let us start with the multiplication theorem. So condition probability ಗೊತ್ತಾಗಿದೆ ನಿಮಗೆ. ಸೊ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ರೆಫರೆನ್ಸ್ ಯಾವುದನ್ನು ತಗೊಳ್ತೀವಿ ಅಂತ ನಿಮಗೆ ಗೊತ್ತಾಗಿದೆ. ಓಕೆ, ಫೈನ್. ಸೊ ಈಗ ನಮಗೆ ಬೇಕಾಗಿರೋದು ಮಲ್ಟಿಪ್ಲಿಕೇಶನ್ ಥಿಯರಮ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಮಲ್ಟಿಪ್ಲಿಕೇಶನ್ ಥಿಯರಮ್, ಸ್ಟೂಡೆಂಟ್ಸ್. ಮಲ್ಟಿಪ್ಲಿಕೇಶನ್ ಥಿಯರಮ್ ಏನಕ್ಕೆ ಯೂಸ್ ಆಗುತ್ತೆ? ಸೊ ಮಲ್ಟಿಪ್ಲಿಕೇಶನ್ ಥಿಯರಮ್ ಇಸ್ ಯೂಸ್ಡ್ ಟು ಫೈಂಡ್ the simultaneous occurrence of event. It is used to find simultaneous occurrence of events. Okay, it is used to find simultaneous occurrence of events. Simultaneous occurrence of events ಏನಿದೆ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ? We use multiplication theorem. Okay, so multiplication is, see, we know that. What we know, students? We know that P of E bar F equals to, students, what is that? P of E intersection F divided by P of F alva, right? Provided here P of F is not equal to 0, right? Now, students, I need to find P of E intersection F. This is called as what? Simultaneous occurrence. Okay, E ಮತ್ತೆ F ಎರಡು ಜೊತೆಗೆ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. Okay, it is both are happening together. P of E intersection F is equal to here P of F has happened before. ಯಾವ ಇವೆಂಟ್ ಆಗಿದೆ? P of E bar F ಅಂದ್ರೆ ಮೀನಿಂಗ್ ಏನು? F ಮುಂಚೆ ಆಗಿದೆ, E is followed by that. Your father is bringing the chocolates and then you are taking chocolates out of it. ಹೌದಲ್ಲ? ಸೊ ಹಾಗಾದ್ರೆ ಯಾರು ಫಸ್ಟ್ ಹೋಗ್ಬೇಕು ಅಂಗಡಿಗೆ? ಸೊ your father should go first, right? ಸೊ ಅದಕ್ಕೆ here P of F ಅಂತ ಬರ್ದೆ. ಸೊ now you are taking chocolate from him. ಸೊ ಏನಾಗುತ್ತೆ ಇದರಲ್ಲಿ? We get P of E bar F here. Okay, provided P of F is not equal to 0. ಅಂದ್ರೆ ಯಾಕೆ? ನಿಮ್ಮ ಫಾದರ್ ಚಾಕ್ಲೇಟ್ ತಂದಿದ್ರೆ ತಾನೇ ತಗೊಳಕ್ ಸಾಧ್ಯ. ಈಕ್ವಲ್ ಟು 0 ಆಗ್ಬಿಟ್ರೆ ಏನಾಗುತ್ತೆ? ಯುವರ್ ಫಾದರ್ ಹ್ಯಾಸ್ ನಾಟ್ ಬ್ರಾಟ್ ಎನಿ ಚಾಕ್ಲೇಟ್ ಅಂತ ಆಯ್ತು. ಸೊ ಹಾಗಾದ್ರೆ ಯುವರ್ ಫಾದರ್ ಹ್ಯಾಸ್ ಶುಡ್ ಬ್ರಿಂಗ್ ಚಾಕ್ಲೇಟ್ಸ್. ಸೊ P of F is not equal to 0. ಅರ್ಥ ಆಗ್ತಿದೆಯಲ್ಲ? ಓಕೆ, ಫೈನ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸ್ಟೂಡೆಂಟ್ಸ್ ಮಲ್ಟಿಪ್ಲಿಕೇಶನ್ ಥಿಯರಮ್. ಓಕೆ, ಇದನ್ನ ಇನ್ನು ಎಕ್ಸ್ಟೆನ್ಷನ್ ಮಾಡಬಹುದು. ಸೊ ಎಕ್ಸ್ಟೆನ್ಷನ್ ಫಾರ್ ದಿಸ್ is students, suppose I need to find P of A intersection B intersection C. Okay, so first let me tell that so on ಅಂಗಡಿಯವನು ಏನಿದಾನೆ ಅವನು ಫ್ಯಾಕ್ಟರಿಯಿಂದ ತರ್ತಾನೆ ಅಂತ ಅನ್ಕೊಳ್ಳಿ. ನಾವು ದ ಫ್ಯಾಕ್ಟರಿ ಇಸ್ ದ ಸ್ಯಾಂಪಲ್ ಸ್ಪೇಸ್. ಓಕೆ, ಸೊ ಫಸ್ಟ್ ಯಾರು ಹೋಗ್ತಾರೆ? ಅಂಗಡಿಯವನು ಹೋಗ್ಬಿಟ್ಟು ಏನು ಫ್ಯಾಕ್ಟರಿಯಿಂದ ತಗೊಂಡ್ಬರ್ತಾನೆ. ಫ್ಯಾಕ್ಟರಿಲಿರೋ ಎಲ್ಲ ಚಾಕ್ಲೇಟ್ ತರ್ತಾನ? ಇಲ್ಲ ಅಲ್ಲ, ಯಾವುದೋ ಕೆಲವು ಚಾಕ್ಲೇಟ್ಗಳನ್ನ ಮಾತ್ರ ತಗೊಂಡ್ ಬರ್ತಾನೆ. ಓಕೆ, ಸೊ ಲೆಟ್ ಮೀ ಅಸ್ಯೂಮ್ ದಟ್ A is the shop person. Okay, B is your father and C is you. Okay, first ಯಾರು ಹೋಗ್ತಾ ಇದ್ದಾರೆ? Who is going first? First ಯಾರು ಹೋಗ್ತಾ ಇದ್ದಾರೆ? The shop person is going. A is shop person ಅಲ್ಲ. So here let us tell that P of A has occurred first. Means the shop person has gone to the factory. Okay ನಾ? ಈಗ ಯಾರು ತಗೊಳ್ತಿದ್ದಾರೆ? ಅವನ ಹತ್ರ ಹೋಗ್ಬಿಟ್ಟು your father is bringing the chocolate. ಹಾಗಾದ್ರೆ ಏನಂತ ಬರೀತೀರಿ? P of B bar A. ಯಾಕೆ B bar A? Because B ಚಾಕ್ಲೇಟ್ ತಗೊಳ್ತಿರೋದು ಯಾರ ಹತ್ರ? He is taking from whom? He is taking from the shop person. Okay, ಈಗ ಸ್ಟೂಡೆಂಟ್ಸ್ ನೋಡಿ, ಫ್ಯಾಕ್ಟ್ರಿಲಿ ಒಂದು 100 ಟೈಪ್ ಚಾಕ್ಲೇಟ್ ಇದೆ. ಅವ್ನು ತರ್ತಿರೋದ್ರಲ್ಲಿ 10 ಟೈಪ್ ಚಾಕ್ಲೇಟ್ ಅಷ್ಟೇ. ಓಕೆ, ಅದರಲ್ಲಿ ನಿಮ್ಮ ಅಪ್ಪ ತಗೊಂಬರ್ತಿರೋದು ಎಷ್ಟು? 4 ಟೈಪ್ ಚಾಕ್ಲೇಟ್ ಅಷ್ಟೇ. ಹೌದಲ್ಲ? ಹಾಗಾದ್ರೆ ಸ್ಟೂಡೆಂಟ್ಸ್ ಜಸ್ಟ್ ಸಿ ಹಿಯರ್, ವಾಟ್ ಎವರ್ ಯುವರ್ ಫಾದರ್ ಇಸ್ ಬ್ರಿಂಗಿಂಗ್, ದಟ್ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ವಾಟ್?
ಎಕ್ಸಿಸ್ಟಿಂಗ್ ಇನ್ ದ ಸ್ಟೋರ್. ಅಂದರೆ ಒಬ್ಬ ಶಾಪ್ ಕೀಪರ್ ಹತ್ರ ಆಲ್ರೆಡಿ ಅದಿದೆ, ಹೌದಲ್ಲ. ಸೊ ಅಂದರೆ ಏನಾಯ್ತು, ಇದು ಇಂಟರ್ಸೆಕ್ಷನ್ ಆಯ್ತಲ್ವಾ. ಇಂಟರ್ಸೆಕ್ಷನ್ ಅಂದ್ರೇನು, ದ ಕಾಮನ್ ಥಿಂಗ್ಸ್ ಬಿಟ್ವೀನ್ ಯುವರ್ ಫಾದರ್, ನಿಮ್ಮ ತಂದೆ ಕೈಯಲ್ಲಿ ಏನಿದೆ ಚಾಕ್ಲೇಟ್ಸ್, ಆ ಚಾಕ್ಲೇಟ್ಸ್ಗಳು ಮತ್ತು ಸ್ಟೋರಲ್ಲಿರೋ ಚಾಕ್ಲೇಟ್ಸ್ಗಳು ಏನಾಗುತ್ತೆ, ಎರಡು ಸೇಮ್ ಆಗುತ್ತಲ್ವಾ. ಅಂದ್ರೆ ಏನಾಯ್ತು, ಕಾಮನ್ ಚಾಕ್ಲೇಟ್ಸ್ ಆಯಿತು. ಕಾಮನ್ ಚಾಕ್ಲೇಟ್ಸ್ ಬಂದಾಗ ಏನು ಮಾಡ್ತೀವಿ, ವಿ ಟೇಕ್ ಇಂಟರ್ಸೆಕ್ಷನ್, ಹೌದಲ್ಲ. ಸೊ ಈಗ ಏನು ಮಾಡ್ತೀವಿ, ವಿ ರೈಟ್ ಹಿಯರ್ ಪಿ ಆಫ್ ಸಿ ಬಾರ್ ಎ ಇಂಟರ್ಸೆಕ್ಷನ್ ಬಿ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಫಸ್ಟ್ ದ ಶಾಪ್ಕೀಪರ್ ವೆಂಟ್, ನೆಕ್ಸ್ಟ್ your father took the chocolate from your shopkeeper, and now you are taking the chocolate from whom, the common chocolates between the shopkeeper and father. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ಎ ಇಂಟರ್ಸೆಕ್ಷನ್ ಬಿ ಅಂತಂದ್ರೆ ಏನು, ಇಟ್ ಈಸ್ ದ ಕಾಮನ್ ಚಾಕ್ಲೇಟ್ಸ್ ಬಿಟ್ವೀನ್ ಯುವರ್ ಫಾದರ್ ಅಂಡ್ ಶಾಪ್ಕೀಪರ್. ಗಾಟ್ ಇಟ್? ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಫೈನ್. ಸೊ ನಾವು ಸಪೋಸ್ ಸ್ಟೂಡೆಂಟ್ಸ್ ಇದೇ ರೀತಿ ಇನ್ನು 4ಕ್ಕೆ ಎಕ್ಸ್ಪೆಕ್ಟ್ ಮಾಡಿ, ಯು ಕ್ಯಾನ್ ಗೋ ವಿತ್ 4 ಟೈಪ್ಸ್. ಓಕೆ, ನಾವು ಯಾವ ರೀತಿ, ಒಂದು ದೊಡ್ಡ ಫ್ಯಾಕ್ಟರಿ ಇದೆ, ಅದರ ನೆಕ್ಸ್ಟ್ ಒಂದು ಮಾಲ್ ಬರುತ್ತೆ, ಮಾಲ್ ಇಂದ ಶಾಪ್ಕೀಪರ್ ಇಂದ ಫಾದರ್ ಇಂದ ನೀವು. ಓಕೆ, ಸೊ ಯು ವಿಲ್ ಟೇಕ್ ದ ಚಾಕ್ಲೇಟ್ಸ್ ಲೈಕ್ ದಿಸ್. ಫ್ಯಾಕ್ಟ್ರಿ ಎ, ನೆಕ್ಸ್ಟ್ ಬಿ ಅಲ್ಲಿ ಯಾರು ಬರ್ತಾರೆ, ಒಂದು ಮಾಲ್ ಇಂದ ನೆಕ್ಸ್ಟ್ ಸ್ಮಾಲ್ ಶಾಪ್ಕೀಪರ್, ನೆಕ್ಸ್ಟ್ ಯುವರ್ ಫಾದರ್, ನೆಕ್ಸ್ಟ್ ಯು. ಓಕೆ, ಸೊ ಈ ತರ ಕೂಡ ಮಾಡ್ಬೋದು. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಆಗ ಏನಾಗುತ್ತೆ ಲಾಸ್ಟಲ್ಲಿ, ಸಪೋಸ್ ಇದರಲ್ಲಿ ಸೊ ಡಿ ಅಂತ ಬಂದರೆ ಡಿ ಬಾರ್ ಏನಾಗುತ್ತೆ, ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಆಗುತ್ತೆ, ಅಷ್ಟೇನೆ. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಓಕೆ, ಫೈನ್. ಸೊ ಇದಕ್ಕೆ ಸೊ ನಾವು ಸ್ಟೂಡೆಂಟ್ಸ್ ವಿ ಅಂಡರ್ಸ್ಟುಡ್ ದಿಸ್. ಲೆಟ್ ಮಿ ಟೇಕ್ ಅ ಸ್ಮಾಲ್ ಎಕ್ಸಾಂಪಲ್ ಟು ಎಕ್ಸ್ಪ್ಲೇನ್ ದಿಸ್. ಸಪೋಸ್ now you want to take, so let me take an example for the students. Suppose you want to take now three cards. Okay, three cards without replacement. This is very important. 3 cards without replacement. Okay, so this is what is very important. Okay, yaudadu 2 kings and 1. Okay, 2 kings and 1 ace card. Okay, so idralli nowhere it is mentioned that it is ಏನು ಕಂಡೀಷನ್ ಇದೆ ಅಂತ ಮೆನ್ಷನ್ ಆಗಿಲ್ಲ ಎಲ್ಲೂ ಕೂಡ, ಹೌದಲ್ಲ. ಬಟ್ ಸ್ಟೂಡೆಂಟ್ಸ್ ನಿಮಗೆ ಒಂದು ವರ್ಡಿಂದ ಗೊತ್ತಾಗಬೇಕು, ವಿತೌಟ್ ರಿಪ್ಲೇಸ್ಮೆಂಟ್ ಅನ್ನೋ ಒಂದೇ ಒಂದು ವರ್ಡಿಂದ ಗೊತ್ತಾಗುತ್ತೆ, ಇಯರ್ ವಿ ಆರ್ ಯೂಸಿಂಗ್ ಕಂಡೀಷನ್. ಯಾಕೆ ಕಂಡೀಷನ್ ಬರುತ್ತೆ? ಜಸ್ಟ್ ಅಸ್ಯೂಮ್. ನೋಡಿ ಸ್ಟೂಡೆಂಟ್ಸ್, ಈ ಪ್ರೊಬಾಬಿಲಿಟಿ ಮತ್ತು ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಎಲ್ಲ ಮಾಡಬೇಕಾದ್ರೆ ನೀವೊಂದು ಕೆಲಸ ಮಾಡ್ತಿದ್ದೀರಿ ಅಂತ ಒಂದು ಗಮನಲ್ಲಿ ಇಟ್ಕೋಬೇಕು. ಆ್ಯಂಡ್ ಆ ಕೆಲಸ ಮಾಡಬೇಕಾದ್ರೆ ಯು ನೀಡ್ ಟು ಬಿ ಫಿಸಿಕಲಿ ಪ್ರೆಸೆಂಟ್ ದೇರ್. ಓಕೆ, ಫಿಸಿಕಲಿ ಪ್ರೆಸೆಂಟ್ ದೇರ್. ಸೊ ಅದನ್ನು ನೀವು ಹೇಗೆ ಅಂತಂದರೆ, ನೀವು ಅದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಬೇಕು. ಸೊ ನಿಮ್ಮ ಕಣ್ಮುಂದೆ 52 ಕಾರ್ಡ್ ಇದೆ. ಓಕೆ, ವಾಟ್ ಯು ಆರ್ ಟೇಕಿಂಗ್, ನಿಮ್ಮ ಪರ್ಪಸ್ ಏನು, ಯು ನೀಡ್ ಟು ಟೇಕ್ 3 ಕಾರ್ಡ್ಸ್. ಆ 3 ಕಾರ್ಡ್ಸ್ ತೊಗೋಬೇಕಾದ್ರೆ ಎಷ್ಟು ಆಪ್ಷನ್ಸ್ ಇದೆ, ಇದನ್ನು ನೀವು ಗಮನ ಕೊಡ್ತಾ ಬಂದರೆ ಸಾಕು. ಓಕೆ, ಮೊದಲನೇದಾಗಿ ನಾನು ಕಿಂಗ್ ಕಾರ್ಡ್ ತೊಗೋಬೇಕು, ಹೌದಲ್ಲ. ಸೊ ಇಯರ್ ಸ್ಟೂಡೆಂಟ್ಸ್ 2 ಕಿಂಗ್ ಕಾರ್ಡ್ಸ್ ಆ್ಯಂಡ್ 1 ಏಸ್ ಕಾರ್ಡ್ ಏನಿದೆ, ಲೆಟ್ ಮೀ ಡಿವೈಡ್ ದಿಸ್ ಜಾಬ್ ಇಂಟು 3 ಸಬ್ ಜಾಬ್ಸ್. ಓಕೆ, ಯಾವ ರೀತಿ ಡಿವೈಡ್ ಮಾಡ್ತೀನಿ ಅಂತಂದರೆ, ಹೌ ಐ ವಿಲ್ ಡಿವೈಡ್ ದಿಸ್ ಇಸ್, so let me take here students, let A be the first king card. First card is king. Okay, so first card is king. Okay na, next B enu, second card is king. Second card is king. Okay, and C is nothing but students the third card. Okay, so third card is ace. Third card is ace. Okay, so ನೀವೇನು ಕೆಲಸ ಮಾಡ್ತಾ ಇದ್ರಿ, ಈ 3 ಕಾರ್ಡ್ನ ತಗೊಳ್ಳೋದು ಕೆಲಸ ಮಾಡ್ತಾ ಇದ್ರಿ, ರೈಟ್. ಸೊ ಇಟ್ ಈಸ್ ಹ್ಯಾಪನಿಂಗ್ ಸ್ಟೂಡೆಂಟ್ ಸೈಮಲ್ಟೇನಿಯಸ್ಲಿ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಹಾಗಾದ್ರೆ ಏನಾಗುತ್ತೆ ಇದರಲ್ಲಿ, ವಿ ನೀಡ್ ಟು ಫೈಂಡ್ ಇಯರ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಸೊ ಇಲ್ಲಿ ಏನು ಒಂದು ವರ್ಡ್ ಇದೆ ಸ್ಟೂಡೆಂಟ್ಸ್, ವಿತೌಟ್ ರಿಪ್ಲೇಸ್ಮೆಂಟ್. ಈ ವರ್ಡಿಂದ ನನಗೆ ಗೊತ್ತಾಗುತ್ತೆ ಇಲ್ಲಿ ಡಿಪೆಂಡೆನ್ಸಿ ಇದೆ. ಓಕೆ, ಡಿಪೆಂಡೆನ್ಸಿ ಬಂದಾಗ ಕಂಡೀಷನಲ್ ಪ್ರೊಬಾಬಿಲಿಟಿ ಬರುತ್ತೆ. ಓಕೆ, ಸೊ ಈಗ ಏನಾಗುತ್ತೆ ಇದರಲ್ಲಿ, ವಿ ಗೆಟ್ ಪಿ ಆಫ್ ಎ, okay, into P of B bar A, okay, and then it is P of C bar, okay, C bar A intersection B, C bar A intersection B. Okay, P of A, what is that? First card is king. Okay, ಒಂದು ಕಿಂಗ್ ಕಾರ್ಡ್ ತಗೋಬೇಕು. ಬಟ್ ನಿಮ್ಮ ಹತ್ರ ಎಷ್ಟು ಕಾರ್ಡ್ ಇದೆ ಕಣ್ಮುಂದೆ? 52 ಆಪ್ಷನ್ ಇದೆ. 52 ಆಪ್ಷನಲ್ಲಿ ಎಷ್ಟು ನಿಮಗೆ ಫೇವರಬಲ್ ಇದೆ? ಆಪ್ಷನ್ ಇರೋದೇನೋ 52, ಬಟ್ ನಾನು ಫೇವರಬಲ್ ಎಷ್ಟು? ಓನ್ಲಿ 4 ಕಿಂಗ್ ಕಾರ್ಡ್ಸ್ ಅಲ್ವಾ? There are only 4 king cards which are favorable to you out of 52 cards. ಹೌದಲ್ಲ, ರೈಟ್. ಹಾಗಾದ್ರೆ ಇಲ್ಲೇನು ಬರೀತೀರಿ, 4/52. ಓಕೆ, ಇವನೊಂದು ಕಾರ್ಡ್ ಇಟ್ಕೊಂಡ್ಬಿಟ್ಟಿದ್ದಾನೆ. ಓಕೆ, ಸೊ ಮೊದಲನೇ ಕೈಯಲ್ಲಿ ಒಂದು ಕಾರ್ಡ್ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಈಗ ಮತ್ತೆ ನೋಡ್ತೀನಿ. ಈಗ ಮತ್ತೆ ನೋಡಿದ್ರೆ ನನಗೆ ಎಷ್ಟು ಕಾರ್ಡ್ ಕಾಣಿಸುತ್ತೆ ಅಲ್ಲಿ? 51 ಕಾರ್ಡ್ಸ್ ಅಷ್ಟೇ ಕಾಣಿಸೋದು. ಇಲ್ಲಿ ಬಂದಿರೋದು ಡಿಪೆಂಡೆನ್ಸಿ, ಇಲ್ಲಿ ಬಂದಿರೋದು ಕಂಡೀಷನ್.
ಅರ್ಥ ಆಗ್ತಿದ್ಯಾ? ಈಗ ಏನಾಗ್ತಿದೆ ಸ್ಟೂಡೆಂಟ್ಸ್, I can just see there are only 51 cards. Okay, so out of these 51 cards, how many cards I need to pick now? How many favorable cases are there? Again I need to pick what? King alva. Okay, again I need to pick a king card now. But already one king card ಕೈಯಲ್ಲಿದೆ. ಕಾಣಿಸ್ತಿರೋದೆಷ್ಟು ಈಗ king card? Only 3 king cards are there. ಹೌದಲ್ಲ? Right. ಹಾಗಾದ್ರೆ the number of favorable cases now are 3. Got it? ಈಗ ಯಾವುದನ್ನು ಪಿಕ್ ಮಾಡ್ತಾ ಇದ್ದೀನಿ? ಐ ಆಮ್ ಪಿಕ್ಕಿಂಗ್ ಅ ಏಸ್ ಕಾರ್ಡ್ ನಾವು. ಬಟ್ ಆಲ್ರೆಡಿ ಕೈಯಲ್ಲಿ ಎಷ್ಟು ಕಾರ್ಡ್ ಇದೆ? 2 ಕಾರ್ಡ್ ಇದೆ. ಕಾಣಿಸ್ತಿರೋದೆಷ್ಟು ಈಗ? ಎಷ್ಟಿದೆ ಈಗ? ಕಣ್ಮುಂದೆ ಕಾಣಿಸ್ತಾ ಇರೋದೆಷ್ಟು? 50 ಕಾರ್ಡ್ ಇದೆ. ಓಕೆ, ಸೊ ನಾವ್ ಹಿಯರ್ there are 50 cards in front of me. But what I need to pick now, students? I need to pick now the ace card. ಎಷ್ಟು ace cards ಇರುತ್ತೆ? There are 4 ace cards ಅಲ್ವಾ? Right. So now I get here 4. ಅರ್ಥ ಆಗ್ತಿದೆ ಎಲ್ಲರಿಗೂ? Okay, this is called as students what? The multiplication theorem. So I am doing 3 sub jobs. Okay, one after the other. ಏನಾಗ್ತಿದೆ ಇಲ್ಲಿ? Without replacement ಆಗ್ತಿದೆ. ಅರ್ಥ ಆಗ್ತಿದೆಲ್ಲ ಎಲ್ಲರಿಗೂ? Okay, so ಹಾಗಾದ್ರೆ ಇದಕ್ಕೆ ಆನ್ಸರ್ ಏನು ಬರುತ್ತೆ? So now here students it is 3 and here it is 17 ಅಲ್ಲ? Okay, and 4 and here it is 13. Is that right? Okay, so now students here, yeah. So ಇದರಲ್ಲಿ 4, okay, 4 ಅಂತಂದ್ರೆ ಇಲ್ಲಿ 2 ಬರುತ್ತೆ, ಇಲ್ಲಿ 25 ಬರುತ್ತೆ. Okay, so 13 into 17 is 221. Okay, so 2 divided by 2 by students, it is 221. Okay, into it is 25. Okay, so 221 into 25, this is what we have got. So I got 25 into 1 is 25. So 2 carry. 25 into 2 is 50. 50 ಅಲ್ಲ 52 ಆಗುತ್ತೆ. Okay, 5 carry and then again 50, 55 ಬರುತ್ತೆ. Okay, so we got now 2 divided by 5525. This is the required answer. ಅರ್ಥ ಆಗಿದೆ ಎಲ್ಲರಿಗೂ? Okay, so this is how we can find the probability using what students? ಯಾವುದನ್ನ ಯೂಸ್ ಮಾಡಿ? ಮಲ್ಟಿಪ್ಲಿಕೇಶನ್ ಥಿಯರಮ್ ಯೂಸ್ ಮಾಡಿ. ಓಕೆ, ಇದನ್ನ ಏನಂತ ಕರಿತೀವಿ? ಸೈಮಲ್ಟೇನಿಯಸ್ ಅಕರೆನ್ಸ್ ಆಫ್ ಈವೆಂಟ್ಸ್ ಅಂತ ಕರಿತೀವಿ. I hope you understood this. Okay, next, moving students to independent events. So now let me move on to independent events, one of the important concept which you need to learn. Okay, independent events. So next we need to discuss about independent events. Independent events. So independent events ali, let me take some examples students and I will explain you. Okay, so you are taking 2 cards. So take drawing 2 cards anta ankolli. Drawing 2 cards. So if you are drawing 2 cards from pack of 52 cards, pack of 52 cards, okay, where, okay, so here, okay, so let me take here, let me take like this, drawing 2 cards, not like this, let me not take like this, drawing cards from, okay, drawing cards from pack of 52 cards is the experiment. This is the experiment students. Drawing cards from pack of 52 cards is the experiment. Okay, idರಲ್ಲಿ ಏನು ಮಾಡ್ತೀನಿ ನಾನು? I will take E, the event E is the card is spade. Okay na? And next I will take here card is ace. Okay, card is ace. So first one is drawing cards from pack of 52 cards. ಅದರಲ್ಲಿ ಏನು ಮಾಡ್ತಾ ಇದ್ದೀನಿ? Event E is card is spade and event F is card is ace. Okay, so let me go with different things students here. ಅಂದ್ರೆ ನಾನೇನು ಮಾಡ್ತಾ ಹೋಗ್ತೀನಿ ಇದರಲ್ಲಿ ಫಸ್ಟ್ P of E find out ಮಾಡ್ತೀನಿ. Okay, next P of F find out ಮಾಡ್ತೀನಿ. Next P of E bar F find out ಮಾಡ್ತೀನಿ. Okay, next P of F bar E find out ಮಾಡ್ತೀನಿ. ಓಕೆನಾ? ಸೊ ಈಗ ಏನಾಗುತ್ತೆ ನೋಡ್ತಾ ಬನ್ನಿ. ಪ್ಲೀಸ್ ಅಬ್ಸರ್ವ್ ಕೇರ್ಫುಲಿ ಸ್ಟೂಡೆಂಟ್ಸ್. P of E ಅಂದ್ರೆ ಏನು ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್ ಇದರಲ್ಲಿ ನಾನು? ಐ ಆಮ್ ಡ್ರಾಯಿಂಗ್ ವಾಟ್? ಸ್ಪೇಡ್ ಕಾರ್ಡ್. ಬಟ್ ವಿತ್ ಹೌ ಮಚ್ ಸ್ಟೂಡೆಂಟ್ಸ್? ಯಾವುದರಿಂದ ಯೂಸ್ ಮಾಡಿಕೊಂಡು? ಫ್ರಮ್ ದ ಪ್ಯಾಕ್ ಆಫ್ 52 ಕಾರ್ಡ್ಸ್. ಅಂದರೆ ಆಪ್ಷನ್ಸ್ ಎಷ್ಟಿತ್ತು ನನಗೆ ಇದರಲ್ಲಿ? ದೆರ್ ಆರ್ 52 ಆಪ್ಷನ್ಸ್. ಹೌದಲ್ಲ? ದೆರ್ ಆರ್ 52 ಆಪ್ಷನ್ಸ್ ಹಿಯರ್ ಸ್ಟೂಡೆಂಟ್ಸ್. ಔಟ್ ಆಫ್ ದಟ್ ಹೌ ಮೆನಿ ಆರ್ ಫೇವರಬಲ್? ದೆರ್ ಆರ್ ಓನ್ಲಿ 13 ಸ್ಪೇಡ್ ಕಾರ್ಡ್ಸ್. ಹೌದಲ್ಲ? ಸೊ 13 ಸ್ಪೇಡ್ ಕಾರ್ಡ್ಸ್ ಇರುತ್ತೆ. ಸೊ ದ ಆನ್ಸರ್ ಇಸ್ 1/4. ನೌ ಕಮಿಂಗ್ ಟು ದಿಸ್ ಏಸ್ ಕಾರ್ಡ್. ಐ ಆಮ್ ಪಿಕಿಂಗ್ ವಾಟ್? ಏಸ್ ಕಾರ್ಡ್ ಹಿಯರ್. ಸೊ ಏಸ್ ಕಾರ್ಡ್ ಎಷ್ಟಿರುತ್ತೆ? ಸಾರಿ, ಟೋಟಲ್ ಫೇವರಬಲ್ ಎಷ್ಟು? ಸಾರಿ, ಟೋಟಲ್ ಪಾಸಿಬಲ್ ಎಷ್ಟು? 52. 52 ಕಾರ್ಡ್ ಇದೆ. 52 ಕಾರ್ಡಲ್ಲಿ ಎಷ್ಟು ನನಗೆ ಫೇವರಬಲ್? ಓನ್ಲಿ 4 ಏಸ್ ಕಾರ್ಡ್ಸ್. ರೈಟ್. ಸೊ ಇಯರ್ ಐ ಗೆಟ್ 1/13. ಹೌದಾ? ನೆಕ್ಸ್ಟ್ ಈಗ P of E bar F ಅಂದ್ರೆ ಮೀನಿಂಗ್ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಐ ಆಮ್ ಡ್ರಾಯಿಂಗ್ ಅ ಸ್ಪೇಡ್ ಕಾರ್ಡ್ ಬಟ್ ದ್ಯಾಟ್ ಈಸ್ ವಾಟ್? ಏಸ್ ಕಾರ್ಡ್. ಹೌದಲ್ಲ? ರೈಟ್. ಸೊ ಈಗ ಸ್ವಲ್ಪ ಕನ್ಫ್ಯೂಷನ್ ಶುರು ಆಗುತ್ತೆ. ಸೊ ಈಗ ಸ್ಟೂಡೆಂಟ್ಸ್ ನನಗೆ ಏಸ್ ಕಾರ್ಡ್ಸ್ ಏನಾಗುತ್ತೆ? ವಿಲ್ ಬಿ ವಾಟ್? ವಿಲ್ ಆಕ್ಟ್ ಆಸ್ ಅ ರೆಫರೆನ್ಸ್ ನಾವು. ಓಕೆ, ದೆರ್ ಆರ್ ಓನ್ಲಿ 4 ಏಸ್ ಕಾರ್ಡ್ಸ್. ಹೌದಲ್ಲ? ನೋಡಿ ಸ್ಟೂಡೆಂಟ್ಸ್, ನಿಮಗೆ ಗೊತ್ತಿರಬೇಕು, ನಿಮಗೆ ಈ ಸ್ಪೇಡ್, ಕ್ಲಬ್, ಡೈಮಂಡ್ ಮತ್ತೆ ಆರ್ಟ್ ಅಂತ ಹೇಳ್ತೀವಿ. ಆಲ್ ದೋಸ್ ಆರ್ ಕಾಲ್ಡ್ ಆಸ್ ವಾಟ್?
suits. ಓಕೆ, ಈ ಪ್ರತಿಯೊಂದು ಸೂಟಲ್ಲೂ ಕೂಡ ಒಂದೊಂದು ಕಾರ್ಡು ಈಚ್ ಟೈಪ್ ಇರುತ್ತೆ. ಓಕೆ, ಈ 13 ಕಾರ್ಡ್ ಇರುತ್ತಲ್ಲ, ಅದರಲ್ಲಿ 2, 3, 4, 5, 6, 7, 8, 9, 10 𝐗𝑄𝐾𝐴 ಈ 13 ಕಾರ್ಡು ಇರುತ್ತೆ. ಅರ್ಥ ಆಗ್ತಿದೆಯಾ? ಈ 13 ಕಾರ್ಡಲ್ಲಿ ಓಕೆ ನಿಮಗೆ ಎಲ್ಲ ಒಂದೊಂದು ಕಾರ್ಡು ಬಂದಂಗಾಯ್ತು. ಹಾಗಾದರೆ ಈಗ ಏಸ್ ಕಾರ್ಡ್ ಅಂತ ಅಂದರೆ ಅದು ಸ್ಪೇಡಲ್ಲಿ ಒಂದಿರುತ್ತೆ, ಮತ್ತು ನೆಕ್ಸ್ಟು ಇನ್ನೊಂದು ಯಾವ ಸ್ಪೇಡಲ್ಲಿರುತ್ತೆ, ನೆಕ್ಸ್ಟು ಕ್ಲಬ್ಸಲ್ಲಿರುತ್ತೆ, ಅದಾದಮೇಲೆ ಆರ್ಟಲ್ಲಿರುತ್ತೆ, ಅದಾದಮೇಲೆ ಡೈಮಂಡಲ್ಲಿರುತ್ತೆ. ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ಕಾರ್ಡ್ ಇರುತ್ತೆ. ಬಟ್ ಟೋಟಲ್ ಎಷ್ಟು ಕಾರ್ಡ್ ಇರುತ್ತೆ? 4 ಕಾರ್ಡ್ಸ್ ಇರುತ್ತೆ. ಸೊ ಆ 4 ಕಾರ್ಡ್ಸ್ ಏನಿರುತ್ತೆ ಸ್ಟೂಡೆಂಟ್ಸ್, ಅದೇನಾಗುತ್ತೆ? ದಟ್ ವಿಲ್ ಆ್ಯಕ್ಟ್ ಆಸ್ ಅ ವಾಟ್ ಸ್ಟೂಡೆಂಟ್ಸ್? ಸ್ಯಾಂಪಲ್ ಸ್ಪೇಸ್. ಓಕೆ, ಸೊ ಒಂದು ಸಲ ಅದು ಸ್ಯಾಂಪಲ್ ಸ್ಪೇಸ್ ರೀತಿ ಆ್ಯಕ್ಟ್ ಮಾಡಿದ್ರೆ ಐ ವಿಲ್ ಕೀಪ್ ಇಟ್ ಬಿಲೋ. ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ಈ 4 ಕಾರ್ಡಲ್ಲಿ 4 ಕಾರ್ಡ್ ಎಲ್ಲೆಲ್ಲಿರುತ್ತೆ? ಸ್ಪೇಡಲ್ಲಿರುತ್ತೆ, ಕ್ಲಬ್ಬಲ್ಲಿರುತ್ತೆ, ನೆಕ್ಸ್ಟ್ ಓಕೆ ಸೊ ನೆಕ್ಸ್ಟ್ ಎಲ್ಲಿರುತ್ತೆ ಸ್ಟೂಡೆಂಟ್ಸ್? ಆರ್ಟಲ್ಲಿರುತ್ತೆ ಮತ್ತು ಡೈಮಂಡಲ್ಲಿರುತ್ತೆ. ಹೌದಲ್ಲ? ಸ್ಪೇಡ್, ಕ್ಲಬ್, ಆರ್ಟ್, ಡೈಮಂಡ್ ಈ 4ರಲ್ಲೂ ಇರುತ್ತೆ. ಹೌದಾ? 4ರಲ್ಲೂ ಒಂದೊಂದು ಕಾರ್ಡ್ ಇರುತ್ತೆ. ಈಗ ಇದರಲ್ಲಿ ನಾನು ಯಾವ್ದು ಪಿಕ್ ಮಾಡ್ತಾ ಇದ್ದೀನಿ? ಸ್ಪೇಡ್ ಕಾರ್ಡೇ ಪಿಕ್ ಮಾಡ್ತಾ ಇದ್ದೀನಿ. ಕಣ್ಮುಂದೆ ಇರೋದೀಗ 4 ಕಾರ್ಡು. ಯಾವುದದು? ಏಸ್ ಕಾರ್ಡ್ಸ್ ಅಷ್ಟೇ. ಆ ಏಸ್ ಕಾರ್ಡ್ಸಲ್ಲಿ ನನಗೆ ಯಾವ್ದು ಫೇವರಬಲ್? ಸ್ಪೇಡ್ ಇಸ್ ದ ಫೇವರಬಲ್. ಎಷ್ಟು ಕಾರ್ಡ್ ಇರುತ್ತೆ ಅದು? ಓನ್ಲಿ 1. ಹೌದಾ? ನೆಕ್ಸ್ಟ್ ಇಲ್ಲಿಗೆ ಬರೋಣ. ಕಮಿಂಗ್ ಟು ದಿಸ್ ಪಿ ಆಫ್ ಎಫ್ ಬಾರಿ ಅಂದರೆ ಐ ಆಮ್ ಪಿಕ್ಕಿಂಗ್ ಏಸ್ ಕಾರ್ಡ್ ಬಟ್ ಔಟ್ ಆಫ್ ವಾಟ್? ಔಟ್ ಆಫ್ ಸ್ಪೇಡ್. ಓಕೆ, ಇದು ಇಷ್ಟೇ ಮಕ್ಕಳ. ಇದನ್ನ ಮೀನಿಂಗ್ ಏನಂತ ಅಂದರೆ ಇದರಲ್ಲಿ ನನಗೆ 52 ಕಾರ್ಡ್ ಇತ್ತು. 52 ಕಾರ್ಡಲ್ಲಿ ನಾನು ಫಸ್ಟ್ ಎಷ್ಟು ಪಿಕ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ? ಬರೀ ಏಸ್ ಕಾರ್ಡ್ ಮಾತ್ರ ಪಿಕ್ ಮಾಡ್ಕೊತಾ ಇದ್ದೀನಿ. ಆ ಏಸ್ ಕಾರ್ಡಲ್ಲಿ ಯಾವ್ದು ತೊಗೊಳ್ತಾ ಇದ್ದೀನಿ? ಬರೀ ಸ್ಪೇಡ್ ಮಾತ್ರ ತೊಗೊಳ್ತಾ ಇದ್ದೀನಿ. ಇದು ಮೀನಿಂಗ್ ಏನು? ಇದರಲ್ಲಿ ಫಸ್ಟ್ ನಾನು ಪಿಕ್ ಮಾಡ್ಕೊಳ್ತಿರೋದು ಯಾವುದು? ಸ್ಪೇಡ್ ಕಾರ್ಡ್ಸ್. ಔಟ್ ಆಫ್ 52 ಐ ಆಮ್ ಪಿಕ್ಕಿಂಗ್ ವಿತ್ ಇನ್ ಮೈ ಹ್ಯಾಂಡ್ ಹೌ ಮೆನಿ ಕಾರ್ಡ್ಸ್? 13 ಸ್ಪೇಡ್ ಕಾರ್ಡ್ಸ್. ಈ 13 ಸ್ಪೇಡ್ ಕಾರ್ಡ್ಸಲ್ಲಿ ಓಕೆ ಸೊ ಹಿಯರ್ ಐ ಆಮ್ ಪಿಕ್ಕಿಂಗ್ ಹೌ ಮೆನಿ? 13 ಸ್ಪೇಡ್ ಕಾರ್ಡ್ಸ್. ಹೌದಲ್ಲ? ಸೊ ಫಸ್ಟ್ 13 ಸ್ಪೇಡ್ ಕಾರ್ಡ್ಸ್ನ ಪಿಕ್ ಮಾಡ್ಕೊಂಬಿಟ್ಟೆ. ಇದರಲ್ಲಿ ಯಾವ್ದು ತಗೋಬೇಕು? ಏಸ್. ಓಕೆ, ಎಷ್ಟು ಏಸ್ ಕಾರ್ಡ್ ಇರುತ್ತೆ? ಓನ್ಲಿ 1. ಓಕೆ, ಇದನ್ನು ಅಬ್ಸರ್ವ್ ಮಾಡಿದ್ರೆ ಇಫ್ ಯು ಆರ್ ಅಬ್ಸರ್ವಿಂಗ್ ದಿ ಸ್ಟೂಡೆಂಟ್ಸ್ ವಿ ಕ್ಯಾನ್ ಕ್ಲಿಯರ್ಲಿ ಟೆಲ್ ದ್ಯಾಟ್ ಹಿಯರ್ ಸ್ಟೂಡೆಂಟ್ಸ್ ಹಿಯರ್ ಪಿ ಆಫ್ ಇ ಬಾರ್ ಎಫ್ ಈಕ್ವಲ್ಸ್ ಟು ಪಿ ಆಫ್ ಎಫ್. ಓಕೆ, ಆ್ಯಂಡ್ ಪಿ ಆಫ್ ಎಫ್ ಬಾರ್ ಇ ಈಕ್ವಲ್ಸ್ ಟು ಪಿ ಆಫ್ ಎಫ್. ಓಕೆ ಸಾರಿ, ಇಲ್ಲಿ ಪಿ ಆಫ್ ಇ, ಇಲ್ಲಿ ಪಿ ಆಫ್ ಎಫ್. ಪಿ ಆಫ್ ಇ ಬಾರ್ ಇ ಬಾರ್ ಎಫ್. ಪಿ ಆಫ್ ಇ ಬಾರ್ ಎಫ್ ಏನಾಯ್ತು ನೋಡಿ? ಪಿ ಆಫ್ ಇ ಬಾರ್ ಎಫ್ ಈಕ್ವಲ್ಸ್ ಟು ಪಿ ಆಫ್ ಇ and P of F bar E equals to P of Fi2. Okay, so therefore we tell that in such cases we tell that the events are independent. We tell that the events are independent. ಅರ್ಥ ಆಗಿದೆ ಎಲ್ಲರಿಗೂ? Did everyone understand this? ಅದಕ್ಕೇನೆ ಸ್ಟೂಡೆಂಟ್ಸ್ ಏನಂತ ಬರಿತೀವಿ ಇದರಲ್ಲಿ? therefore we write P of A intersection B or okay P of E intersection F okay which is equal to P of E into P of F. P of E into P of F. ಯಾಕೆ ಈ ರೀತಿ ಬರಿತೀವಿ? ಯಾಕಂದ್ರೆ ಸಪೋಸ್ ನಿಮಗೆಲ್ಲ ಗೊತ್ತಿದೆ, you all know that if there are conditions ಏನು ಬರಿತೀವಿ? P of E intersection F ಅಲ್ಲಿ we either write like this P of F into P of E bar F ಅಂತ ಬರೀತೀರಿ. ಓಕೆ, or students okay or we write what? P of let me write a bit below. Okay, so idrali or P of E intersection F is equal to P of E intersection F is equal to P of E. Okay, P of E into P of F bar E. P of F bar E. Okay, ಹೌದಲ್ಲ? ರೈಟ್. ಬಟ್ ಇಲ್ಲೇನಾಗಿದೆ? ವಾಟ್ ಹ್ಯಾಸ್ ಹ್ಯಾಪನ್ ಸ್ಟೂಡೆಂಟ್ಸ್? ಇಲ್ಲಿ ನಂಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ಪಿ ಆಫ್ ಇ ಬಾರ್ ಎಫ್. ಪಿ ಆಫ್ ಇ ಬಾರ್ ಎಫ್ ಅಂದ್ರೆ ಏನಾಗಿದೆ? ಪಿ ಆಫ್ ಇ ಆಗಿದೆ ಅಲ್ಲ? ಓಕೆ, ಸೊ ಇದರಲ್ಲಿ ಏನಾಗಿದೆ? ಇಯರ್ ಸ್ಟೂಡೆಂಟ್ಸ್ ಪಿ ಆಫ್ ಇ ಬಾರ್ ಎಫ್ ಈಕ್ವಲ್ಸ್ ಟು ಪಿ ಆಫ್ ಇ. ಹೌದಲ್ಲ? ರೈಟ್. ಅದರಿಂದ ಏನಂತ ಹೇಳ್ತೀವಿ? ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಈಕ್ವಲ್ಸ್ ಟು ಇಟ್ ಇಸ್ ಪಿ ಆಫ್ ಎಫ್ ಇಂಟು ಪಿ ಆಫ್ ಇ. ಅರ್ಥ ಆಗ್ತಿದೆಯಲ್ಲ? ಓಕೆ, ಆ್ಯಂಡ್ ನಾವು ಇಯರ್ ಕಮಿಂಗ್ ಟು ದಿಸ್ ಪಿ ಆಫ್ ಎಫ್ ಬಾರ್ ಇ. ಪಿ ಆಫ್ ಎಫ್ ಬಾರ್ ಇ ಅಂದ್ರೆ ಏನಿದೆ ಇದರಲ್ಲಿ? So P of F bar E equals to it is P of F. Okay, therefore students P of E intersection F. P of E intersection F equals to it is P of E okay into P of F. ಅರ್ಥ ಆಗಿದೆಯಾ? ಸೊ ಎರಡೂ ಕಂಡೀಷನ್ ಇಂದ ಗೊತ್ತಾಗ್ತಿದೆ P of E intersection F equals to P of E into P of F. This is the condition or this is the formula used to find or used to find the probability when you got the independent events. ಸೊ ಈ ಫಾರ್ಮುಲಾನ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಸೈಮಲ್ಟೇನಿಯಸ್ ಅಕರೆನ್ಸ್ಗೆ ಯೂಸ್ ಮಾಡ್ತೀವಿ.
ಸೈಮಲ್ಟೇನಿಯಸ್ ಅಕರೆನ್ಸ್ಗೆ ಯೂಸ್ ಮಾಡೋದು ಹೌದು, ಬಟ್ ಯಾವಾಗ ಇಂಡಿಪೆಂಡೆಂಟ್ ಇವೆಂಟ್ಸ್ ಇದ್ದಾಗ. ಹಾಗಾದ್ರೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಸ್ಟೂಡೆಂಟ್ಸ್ ಎರಡು ರೀತಿನೂ ಬರುತ್ತೆ. ಒಂದು ನಿಮಗೆ ಕಂಡೀಷನ್ ಇದ್ದಾಗ, ಇನ್ನೊಂದು ಕಂಡೀಷನ್ ಇಲ್ಲದೆ ಇದ್ದಾಗ. ಎರಡೂ ಟೈಮ್ಸಲ್ಲೂ ಕೂಡ ಮಲ್ಟಿಪ್ಲಿಕೇಶನ್ ಥಿಯರಮ್ನ ಯೂಸ್ ಮಾಡ್ತೀರಿ, ಹೌದಲ್ಲ. ವೆನ್ ದೆರ್ ಇಸ್ ಕಂಡೀಷನ್ ಅಂಡ್ ವೆನ್ ದೆರ್ ಇಸ್ ನೋ ಕಂಡೀಷನ್. ಓಕೆ, ಸೊ ಅದಕ್ಕೆ ಸ್ಟೂಡೆಂಟ್ಸ್ ಈ ವಿಷಯಗಳು ನೆನಪಿರಲಿ ನಿಮಗೆ. ಸೊ ಯಾವಾಗ ನಿಮಗೆ ವಿತೌಟ್ ರೀಪ್ಲೇಸ್ಮೆಂಟ್ ಅಂತ ಬರುತ್ತೆ ಅಂದರೆ ಕಂಡೀಷನ್ ಇದೆ, ವಿತೌಟ್ ರೀಪ್ಲೇಸ್ಮೆಂಟ್. ಓಕೆ, ವಿತೌಟ್ ರೀಪ್ಲೇಸ್ಮೆಂಟ್ ಅಂತ ಎಲ್ಲಾದರೂ ಕಂಡ್ರೆ ಅದನ್ನು ನೀವೇನಂತ ಕನ್ಸಿಡರ್ ಮಾಡಬೇಕು, ಕಂಡೀಷನ್ ಇಸ್ ದೇರ್ ಅಂತ. ಕಂಡೀಷನ್ ಇಸ್ ದೇರ್, ಕಂಡೀಷನ್ ಇಸ್ ಪ್ರೆಸೆಂಟ್. ಓಕೆ, ಸೊ ಸಪೋಸ್ ಏನಾದರೂ ವಿತ್ ರೀಪ್ಲೇಸ್ಮೆಂಟ್ ಏನಂತ ಏನಾದರೂ ಬರೆದ್ರೆ, ಸಪೋಸ್ ಯು ರೈಟ್ ಹಿಯರ್ ವಿತ್ ರೀಪ್ಲೇಸ್ಮೆಂಟ್, ಸೊ ಯು ನೀಡ್ ಟು ನೋ ದ್ಯಾಟ್ ವಿತ್ ರೀಪ್ಲೇಸ್ಮೆಂಟ್ ಅಂತ ಏನಾದ್ರು ಬರೆದ್ರೆ ಇಟ್ ಮೀನ್ಸ್ ದಟ್ ಸ್ಟೂಡೆಂಟ್ಸ್ ಕಂಡೀಷನ್ ಇಸ್ ಆಬ್ಸೆಂಟ್. ಕಂಡೀಷನ್ ಇಸ್ ಆಬ್ಸೆಂಟ್. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ಅಸ್ಯೂಮ್. ಅರ್ಥ ಆಗ್ತಿದ್ಯಾ? ರಿಪ್ಲೇಸ್ ಮಾಡ್ತಾ ಇದ್ದೀರಾ, ಮತ್ತೆ ರಿಪ್ಲೇಸ್ ಮಾಡಿದಾಗ ಎಷ್ಟಾಗುತ್ತೆ? ಈಗ 52 ಕಾರ್ಡಲ್ಲಿ ಈ ಕೇಸಲ್ಲಿ ವಿತೌಟ್ ರಿಪ್ಲೇಸ್ಮೆಂಟ್ 3 ಕಾರ್ಡ್ ತಗೋಬೇಕಾಗಿತ್ತು. ಫಸ್ಟ್ 52 ಕಾರ್ಡ್ ಇತ್ತು, ಆಮೇಲೆ 51 ಆಯಿತು, ಆಮೇಲೆ 50 ಆಯಿತು. ಓಕೆ, ಬಟ್ ಈಗ ಏನಾಗ್ತಿದೆ? ವಿತ್ ರಿಪ್ಲೇಸ್ಮೆಂಟ್ ಅಂದರೆ ಏನು ಕಾರ್ಡ್ ತಗೊಂಡಿದ್ದೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ತೀನಿ, ಮಧ್ಯೆ ಅದನ್ನು ವಾಪಸ್ ಇಟ್ಬಿಡ್ತೀನಿ. ಓಕೆ, ಕೈಯಲ್ಲಿ ಇಟ್ಕೊಳ್ಳೋಕೆ ಹೋಗಲ್ಲ, ಐ ವಿಲ್ ಕೀಪ್ ಇಟ್ ಬ್ಯಾಕ್ ಅಗೇನ್. ಹಾಗಾದರೆ ಮತ್ತೆ ಎಷ್ಟು ಕಾರ್ಡ್ ಸಿಕ್ತು? ಅಗೇನ್ ಐ ಹ್ಯಾವ್ ಗಾಟ್ ಓನ್ಲಿ 52 ಕಾರ್ಡ್ಸ್. ಯಾವಾಗ? ರೀಪ್ಲೇಸ್ಮೆಂಟ್ ಮಾಡಿದಾಗ. ಓಕೆ, ರೀಪ್ಲೇಸ್ಮೆಂಟ್ ಮಾಡದೇ ಇದ್ರೆ ಏನಾಗುತ್ತೆ? ಫಸ್ಟ್ 52 ಇರುತ್ತೆ, 52, ನೆಕ್ಸ್ಟ್ 51 ಆ್ಯಂಡ್ ನೆಕ್ಸ್ಟ್ 50. ಬಟ್ ನಾವು ಸ್ಟೂಡೆಂಟ್ಸ್ ಇಫ್ ಐ ಆಮ್ ರೀಪ್ಲೇಸಿಂಗ್ ಇಟ್ ಬ್ಯಾಕ್ ಆಗ ಎಷ್ಟು ಸಿಗುತ್ತೆ? ಐ ವಿಲ್ ಬಿ ಹ್ಯಾವಿಂಗ್ ಫಸ್ಟ್ ಎಷ್ಟು ಕಾರ್ಡ್ ಇರುತ್ತೆ? 52 ಕಾರ್ಡ್ ಇರುತ್ತೆ. ಮತ್ತೆ ರೀಪ್ಲೇಸ್ ಮಾಡ್ತಾ ಇದ್ದೀನಿ, ಎಷ್ಟು ಕಾರ್ಡ್ ಇರುತ್ತೆ? ಅಗೇನ್ ಇಟ್ ವಿಲ್ ಬಿ 52. ಅಗೇನ್ ಫೈನಲಿ ಸ್ಟೂಡೆಂಟ್ಸ್ ಈವನ್ ವೈಲ್ ಟೇಕಿಂಗ್ ದ ಥರ್ಡ್ ಕಾರ್ಡ್ ದೇರ್ ವಿಲ್ ಬಿ 52 ಕಾರ್ಡ್ಸ್ ಇಟ್ ಸೆಲ್ಫ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಓಕೆ, ನೆಕ್ಸ್ಟ್ ಹಾಗಾದ್ರೆ ಇದ್ರ ಮೇಲೆ ಯಾವ್ಯಾವ ಫಾರ್ಮುಲಾಗಳು ನಿಮಗೆ ಗೊತ್ತಿರಬೇಕು? ವಿಚ್ ಆರ್ ದಿ ಫಾರ್ಮುಲೆ ವಿಚ್ ಯು ನೀಡ್ ಟು ನೋ ಟಿಲ್ ನೌ. ಓಕೆ, ಇಲ್ಲಿವರೆಗೂ ಯಾವ್ಯಾವ ಫಾರ್ಮುಲಾಗಳು ನಿಮಗೆ ಗೊತ್ತಿರಬೇಕು? ಓಕೆ, ಸೊ ಕಮಿಂಗ್ to students conditional probability. What are the formulae you need to know? So let me discuss that first. So coming to this conditional probability, yes, so the formula which you need to know is the very first one, students, so you know that P of E bar F is equal to P of E intersection F, okay, divided by P of F, provided P of F is not equal to 0. So this is the first formula. Second one, P of S bar F equals to 1. Third formula, P of F bar F equals to 1. Okay, next, suppose I need to find P of A union B. Okay, A union B bar C. So then students, it is P of A bar C. Okay, plus it is P of B bar C. Okay, minus it is P of A intersection B. Okay, bar C. So this is the next formula you need to know. And the fifth one, students, it is very important one. This is very important, students. Even KCET exams ತುಂಬಾನೇ ಅವಶ್ಯಕತೆ ಇದು. P of E dash bar F. Okay, this is given by 1 minus P of E bar F. Okay, complement. P of E bar dash F. E bar dash F complement. Okay, complement find out ಮಾಡಕರೆ 1 minus P of E bar F. These are the formula which you need to know here. And next, coming to independent events. Okay, independent events ಬಂದಾಗ, okay, so ಇದರಲ್ಲಿ ಇನ್ನೊಂದು ಕೇಸ್ ಮೆನ್ಷನ್ ಮಾಡಿಬಿಡ್ತೀನಿ. ಲೆಟ್ ಮಿ ಮೆನ್ಷನ್ ಒನ್ ಮೋರ್ ಕೇಸ್ ಹಿಯರ್ ಸ್ಟೂಡೆಂಟ್ಸ್, ದಟ್ ಈಸ್ ಸಿಕ್ಸ್ತ್ ಒನ್. P of A intersection B. P of A intersection B is equal to P of A, okay, into P of B bar A. Okay, provided here ಯಾವುದು 0 ಆಗಿರಬಾರ್ದು, P of A should not be equal to 0. ಓಕೆನಾ? ಫೈನ್. ಸೊ ನೆಕ್ಸ್ಟ್, ಕಮಿಂಗ್ ಟು ದ ಇಂಡಿಪೆಂಡೆಂಟ್ ಇವೆಂಟ್ಸ್, ಯಾವುದೇ ಫಾರ್ಮುಲಾಗಳನ್ನ ನೆನ್ಪಿಟ್ಕೋಬೇಕು ಇದರಲ್ಲಿ. Which are the formulae which you need to remember in independent events? So coming to the independent events, students, ಇದರಲ್ಲಿ ಫಸ್ಟ್ ನೆನ್ಪಿಟ್ಕೋಬೇಕಾಗಿರೋದು ನೀವು P of A. Okay, so P of A bar B is equal to P of A bar B equals to P of A. Okay, next, second one, P of B bar A equals to P of B. ಹೌದಲ್ಲ? ರೈಟ್. ನೆಕ್ಸ್ಟ್, ಥರ್ಡ್ ಒನ್, P of A intersection B. Okay, P of A intersection B equals to P of A into P of B. And then fourth one, P of A dash intersection B, that is P of A dash into P of B. Okay, next, fifth one, P of A intersection B dash equals to P of A into P of B dash. Okay, and then sixth one, students, it is P of A dash intersection B dash, which is equal to P of A dash into P of B dash. ಅರ್ಥ ಆಗಿದೆಯಲ್ಲ? ಓಕೆ, ದೆನ್ ಆಫ್ಟರ್ ದಿಸ್ there is one more very important one, that is seventh one.
This is very important, students. Seventh one, this is very important. P of at least one of, yeah, it is at least one of A or B. At least one of A and B. At least one of A and B. Okay, it is nothing but, students, it is P of A union B. Okay, it is nothing but P of A union B, and it is given by students 1 minus P of A bar, okay, into P of B bar. Artha agidya? Similarly, students, eighth one, if it is P of at least one of A, B and C, ee reeti iddaga, so we will write P of A union B union C. Okay, yavaga idu students independent events idaga matra, yavaglu apply madadakagala. These formula can be applied only when the events are independent. Okay, so hagadre idralli ಏನು ಬರುತ್ತೆ, this is equal to 1 minus P of A bar into P of B bar, okay, and into P of C bar. This is what we get. I hope you understood this. I hope the concept is clear, students. Hagadre next yaudun discuss ಮಾಡಬೇಕು ನಾನು? Yes, I need to discuss now, students, about the base theorem. Okay, so base theorem ಕಲ್ತ್ಕೋಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ನಿಮಗೆ total probability ಬಗ್ಗೆ ಗೊತ್ತಿರಬೇಕು. Okay, so what is total probability? Let me explain you, students. Yeah, so first let me explain about total probability and then we shall come to base theorem. So coming to total probability. Okay, so total probability ಬಗ್ಗೆ discuss ಮಾಡೋಣ first ಹಾಗಾದ್ರೆ. So coming to total probability, okay, so total probability ಅಂದ್ರೆ ಏನದು? What is the meaning of total probability? ಈಗ students, ನನಗೆ ಒಂದು ಕೆಲಸ ಮಾಡಬೇಕು. I need to do a job. Okay, so ಆ ಜಾಬ್ ನನಗೆ ಆ ಕೆಲಸ ಮಾಡೋದಕ್ಕೆ I have got different options ಅಂತ ಅನ್ಕೊಳ್ಳಿ. Okay, so I have got multiple options to do a particular job. ಸೊ ಆ ಕೆಲಸ ಮಾಡಬೇಕಾದ್ರೆ ನಾನು ಏನು ಮಾಡ್ತೀನಿ, ಸೊ ಆ ಎಲ್ಲ ಆಪ್ಷನ್ಸ್ಗಳನ್ನು ನಾನು ಕನ್ಸಿಡರೇಷನ್ಗೆ ತಗೊಳ್ತೀನಿ. ಓಕೆ, ಸೊ ಆ ಎಲ್ಲ ಕನ್ಸಿಡರೇಷನ್ಗೆ ತಗೊಳ್ತೀನಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಟೋಟಲ್ ಪ್ರೊಬ್ಯಾಬಿಲಿಟಿ. ಈಗ ಐ ನೀಡ್ ಟು ಪರ್ಫಾರ್ಮ್ ಅ ಜಾಬ್. ಜಾಬ್ನ ಮಾಡೋದಕ್ಕೆ ಐ ಹ್ಯಾವ್ ಗಾಟ್ ಡಿಫ್ರೆಂಟ್ ಆಪ್ಷನ್ಸ್. ಏನಂಗಾದ್ರೆ ವಾಟ್ ಯು ಮೀನ್ ಬೈ ದ್ಯಾಟ್? ಸಿ, ಲೆಟ್ ಮೀ ಟೆಲ್ ಯು ಸ್ಟೂಡೆಂಟ್ಸ್, ಅಸ್ಯೂಮ್ ದ್ಯಾಟ್ ದೆರ್ ಆರ್ 3 ಬಾಕ್ಸಸ್. ಓಕೆ, ಸೊ ದೆರ್ ಆರ್ 3 ಬಾಕ್ಸಸ್. ಓಕೆನಾ? ಬಾಕ್ಸ್ 1, ಬಾಕ್ಸ್ 2, okay, and box 3. In each boxes there are students 3 white and 4, okay, 4 black, idralli 4 white and 7 black. Okay na? And next coming to this, there are 4, so there are 5 white and 5 black. There are 5 white and 5 black. This is what the boxes are. And what is the job to be performed? The job or the work to be done is nothing but, okay, so drawing a black ball. So drawing a black ball is your job. E black ball na, okay, e black ball na ತಗೊಳ್ಳೋದಕ್ಕೆ ಎಷ್ಟು ಆಪ್ಷನ್ ಇದೆ? There are 3 options for you. ಹೌದಲ್ಲ? ಸೊ ಈ 3 ಆಪ್ಷನ್ಸ್ ನ ಏನಂತ ಕರಿತೀನಿ? I will call it as event E1, okay, event E2 and event E3. What is event E1, event E2 and event E3? Okay, E1, okay, E2 and E3 are nothing but, okay, so yeah, so ball picked from bag 1, okay, bag 1, bag 2 and bag 3 respectively. Bag 2 and bag 3 respectively. ಅಂದ್ರೆ ಏನು ನಾನು ಈ ಬ್ಲಾಕ್ ಬಾಲ್ ನ ತಗೋಬೇಕಲ್ಲ, ಅದಕ್ಕೆ ಎಷ್ಟು ಆಪ್ಷನ್ ಇದೆ? ದೇರ್ ಆರ್ 3 ಆಪ್ಷನ್ಸ್ ಫಾರ್ ಮೀ ನೌ. ಯಾವ್ದು? ಬ್ಯಾಗ್ 1, ಬ್ಯಾಗ್ 2 ಅಂಡ್ ಬ್ಯಾಗ್ 3. ಹೌದಲ್ಲ? ಸೊ ಯಾವುದಕ್ಕಾದ್ರೂ ಹೋಗ್ಬೋದು ನಾನು. ಅಂಡ್ ವಾಟ್ ಐ ಆಮ್ ಡೂಯಿಂಗ್ ಸ್ಟೂಡೆಂಟ್ಸ್ ದೇರ್, ನಾನು ಏನು ಮಾಡ್ತಾ ಇದ್ದೀನಿ? ಕಣ್ಮುಂದೆ ಏನಿದೆ? ದೇರ್ ಆರ್ 3 ಬ್ಯಾಗ್ಸ್ ಫಾರ್ ವಿತ್ ಯು, ಇನ್ ಫ್ರಂಟ್ ಆಫ್ ಯು. ಸೊ ನೀವೇನು ಮಾಡ್ಬೋದು? ಬ್ಯಾಗ್ 1ಗೆ ಹೋಗ್ಬೋದು, ಇಲ್ಲ ಬ್ಯಾಗ್ 2ಗೆ ಹೋಗ್ಬೋದು, ಇಲ್ಲ ಬ್ಯಾಗ್ 3ಗೆ ಹೋಗ್ಬೋದು. ಓಕೆ, ಹೌ ಮೆನಿ ಆಪ್ಷನ್ಸ್ ಯು ಹ್ಯಾವ್ ಗಾಟ್? 3 ಆಪ್ಷನ್ಸ್. ಬಟ್ ಪ್ರತಿ ಬ್ಯಾಗ್ ಹತ್ರ ಹೋದಾಗಲೂ ಏನು ಮಾಡ್ತೀರಿ? ಯು ವಿಲ್ ಪಿಕ್ ಓನ್ಲಿ ದ ಬ್ಲಾಕ್ ಬಾಲ್. ಹೌದಲ್ವಾ? ರೈಟ್. ಅದಕ್ಕೆ ಸ್ಟೂಡೆಂಟ್ಸ್ ಏನು ಮಾಡ್ತೀರಿ? ಇದರಲ್ಲಿ ಈವೆಂಟ್ ಎ ಅಂತ ತಗೊಳ್ತೀರಿ. ದಟ್ ಈಸ್ ನಥಿಂಗ್ ಬಟ್ ಪಿಕ್ಕಿಂಗ್ ಬ್ಲಾಕ್ ಬಾಲ್. This is your job. ಹೌದಲ್ಲ? ಡ್ರಾಯಿಂಗ್ ಬ್ಲಾಕ್ ಬಾಲ್ ಆರ್ ಪಿಕ್ಕಿಂಗ್ ಬ್ಲಾಕ್ ಬಾಲ್ ಇಸ್ ಯೋರ್ ಜಾಬ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಓಕೆ, ಈಗ ನಾನೇನು ಮಾಡಬೇಕೀಗ? ಐ ನೀಡ್ ಟು ಫೈಂಡ್ ಪಿ ಆಫ್ ಎ. ವಾಟ್ ಈಸ್ ದಟ್? ಪ್ರೊಬ್ಯಾಬಿಲಿಟಿ ಆಫ್ ಪಿಕ್ಕಿಂಗ್ ದ ಬ್ಲಾಕ್ ಬಾಲ್. ಸೊ ಈ ಬ್ಲಾಕ್ ಬಾಲ್ನ ತಗೋಬೇಕು ಅಂತಂದ್ರೆ ನಾನೇನು ಮಾಡ್ಬೋದು? ಐ ಕ್ಯಾನ್ ಗೋ ಟು ಐದರ್ ದ ಫಸ್ಟ್ ಬ್ಯಾಗ್. ಸೊ ಫಸ್ಟ್ ಬ್ಯಾಗ್ ಹತ್ರ ಹೋಗ್ತೀನಿ ಅಂತಂದ್ರೆ ಐ ಕ್ಯಾನ್ ಟೇಕ್ ಕೇರ್ ಪಿ ಆಫ್ E1,
ಹೌದಲ್ಲ, ಆರ್ ಅಂತ ಬಂದಿರೋದಕ್ಕೆ ಪ್ಲಸ್ ಆಗ್ತಾ ಇದ್ದೀನಿ. ಆರ್ ಐ ಕ್ಯಾನ್ ಗೋ ನಿಯರ್ ವಾಟ್, ಐ ಕ್ಯಾನ್ ಗೋ ನಿಯರ್ ಬ್ಯಾಕ್ ಟು ಪಿ ಆಫ್ E2 ಆಯ್ತು, ಆರ್ ಪಿ ಆಫ್ E3 ಐ ಕ್ಯಾನ್ ಆಲ್ಸೋ ಗೋ ನಿಯರ್ ವಾಟ್ ದ ಥರ್ಡ್ ಬ್ಯಾಗ್. ಸೊ 3 ಆಪ್ಷನ್ಸ್ ಹತ್ರನೂ ಹೋಗ್ಬೋದು. ಈ ಹೋದ್ಮೇಲೆ, ಈ ಬ್ಯಾಗ್ ಹತ್ರ ಹೋದ್ಮೇಲೆ ಯಾವ್ದು ಪಿಕ್ ಮಾಡ್ತಾ ಇದ್ದೀನಿ? ವಾಟ್ ಐ ಆಮ್ ಡೂಯಿಂಗ್, ಐ ಆಮ್ ಪಿಕಿಂಗ್ ಓನ್ಲಿ ವಾಟ್ ದ ಬ್ಲ್ಯಾಕ್ ಬಾಲ್ ಇಟ್ ಸೆಲ್ಫ್. ಹೌದಲ್ಲ, ಸೊ ಐ ಆಮ್ ಪಿಕಿಂಗ್ ಓನ್ಲಿ ದ ಬ್ಲ್ಯಾಕ್ ಬಾಲ್. ಹಾಗಾದ್ರೆ ಓಕೆ, ಸೊ ಪಿ ಆಫ್ ಎ ಬಾರ್ E1. ಯಾಕೆ ಪಿ ಆಫ್ ಎ ಬಾರ್ E1 ಅಂತ ತಗೊಂಡೆ? ಇಷ್ಟೇ ಸಿಂಪಲ್ ಸ್ಟೂಡೆಂಟ್ಸ್. ಎ ಬಾರ್ E1 ಬರೀ ಪಿ ಆಫ್ ಎ ಅಂತ ಬರ್ದ್ಬಿಟ್ಟಿದ್ದೀರಿ, ಮತ್ತೆ ಕನ್ಫ್ಯೂಷನ್ ಯಾವ ಬ್ಯಾಗಿಂದ ತಗೊಂಡೆ ಅಂತ. ಪಿ ಆಫ್ ಎ ಬಾರ್ E1 ಅಂದ್ರೆ ಏನು? ಐ ಆಮ್ ಪಿಕಿಂಗ್ ದ ಬ್ಲ್ಯಾಕ್ ಬಾಲ್ ಗಿವನ್ ದಟ್ ಐ ಆಮ್ ಟೇಕಿಂಗ್ ಫ್ರಮ್ ವೇರ್, ಫ್ರಮ್ ದ ಬ್ಯಾಗ್ 1 ಇಟ್ ಸೆಲ್ಫ್. ಓಕೆ, ಬ್ಲ್ಯಾಕ್ ಬಾಲ್ ತಗೊಳ್ತಾ ಇದ್ದೀನಿ. Yes, I am taking the black ball from where? Bag 1 itself. Okay, and ಇಲ್ಲಿಗೆ ಬಂದಾಗ ಏನಾಗುತ್ತೆ? P of A bar E2. What does this mean? This means that I am taking the black ball. It's sure. Black ball ತಗೊಳ್ತಾ ಇದ್ದೀನಿ, but ಎಲ್ಲಿಂದ ತಗೊಳ್ತಾ ಇದ್ದೀನಿ? I am taking it from bag 2. Got it? Now students, I am taking the black ball, but from where? From the bag 3. Clarity ಸಿಕ್ತಲ್ಲ ಎಲ್ಲರಿಗೂ? Okay, ಹಾಗಾದ್ರೆ P of E1. What is P of E1? I am picking the black ball. Sorry, I am going to the bags. ಎಷ್ಟು ಬ್ಯಾಗ್ಸ್ ಇದೆ? there are 3 bags. ಬಟ್ E1 ಅಂತ ಬರೋದಕ್ಕೇನು? ಇಟ್ ಇಸ್ ನಥಿಂಗ್ ಬಟ್ ದ ಫಸ್ಟ್ ಬ್ಯಾಗ್. ಹೌದಲ್ಲ, ಫಸ್ಟ್ ಬ್ಯಾಗ್ ಆಯಿತು. ಬಟ್ ಆ 3 ಬ್ಯಾಗ್ಸ್ ನನಗೆ ಏನಾಗಿತ್ತು ಸ್ಟೂಡೆಂಟ್ಸ್? ಪಾಸಿಬಲ್ ಔಟ್ಕಮ್ಸ್, ಪಾಸಿಬಲ್ ಕೇಸಸ್. ಅಂದರೆ ಆ 3 ಬ್ಯಾಗ್ ಹತ್ರ ಹೋಗೋದು ನನಗೆ ಪಾಸಿಬಲ್ ಕೇಸಸ್. ಅದರಲ್ಲಿ ಎಷ್ಟು ಬ್ಯಾಗ್ ಹತ್ರ ಹೋಗ್ತಾ ಇದ್ದೀನಿ? ಓನ್ಲಿ 1 ಬ್ಯಾಗ್, ರೈಟ್. ಸೊ ಇಟ್ ಇಸ್ 1/3. ಇಲ್ಲೂ ಕೂಡ 1/3 ಬಂತು, ಇಲ್ಲೂ ಕೂಡ 1/3 ಬಂತು, ಆ್ಯಂಡ್ ಇಲ್ಲೂ ಕೂಡ 1/3 ಬಂತು. What is the probability of picking the bag, students? First bag, it is 1/3. What is the probability of picking the second bag? It is 1/3. And what is the probability of picking the third bag? It is again 1/3. ಯಾಕಂದ್ರೆ at a time ಎಷ್ಟು ಬ್ಯಾಗ್ ಪಿಕ್ ಮಾಡ್ತಾ ಇದ್ದೀನಿ? ಓನ್ಲಿ 1 ಬ್ಯಾಗ್ ಅಲ್ವಾ? ಔಟ್ ಆಫ್ ಹೌ ಮೆನಿ ಬ್ಯಾಗ್ಸ್? 3 ಬ್ಯಾಗ್ಸ್. ಔಟ್ ಆಫ್ 3 ಬ್ಯಾಗ್ಸ್ ಐ ಆಮ್ ಪಿಕಿಂಗ್ ಓನ್ಲಿ 1 ಬ್ಯಾಗ್ ಅಟ್ ಅ ಟೈಮ್. ಅದು ಯಾವ ಬ್ಯಾಗ್ ಆದರೂ ಆಗಲಿ, ಐ ಆಮ್ ಪಿಕಿಂಗ್ ಓನ್ಲಿ 1 ಬ್ಯಾಗ್ ಅಟ್ ಅ ಟೈಮ್. ಓಕೆ, ಆ್ಯಂಡ್ ನಾವು ಸ್ಟೂಡೆಂಟ್ಸ್ ಹಿಯರ್ P of A bar E1 ಅಂದರೆ ಏನು ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್? ಇದರಲ್ಲಿ ಐ ಆಮ್ ಪಿಕಿಂಗ್ ವಾಟ್? ಬ್ಲ್ಯಾಕ್ ಬಾಲ್. ಎಷ್ಟು ಬ್ಲ್ಯಾಕ್ ಬಾಲ್ ಇದೆ ಇದರಲ್ಲಿ? 4 ಔಟ್ ಆಫ್ ಹೌ ಮೆನಿ? 7. Okay, so there are now students, there are 4. Okay, 4 out of 7 ಅಂದ್ರೆ ಈ 7 ಟೋಟಲ್ ಬಾಲ್ಸ್ ಅಲ್ಲಿ ಎಷ್ಟು ಫೇವರಬಲ್ ಐತೆ ನನಗೆ? 4 ಬ್ಲ್ಯಾಕ್ ಬಾಲ್ಸ್ were favorable. Next, coming to this, how many balls are there? There are 11 balls here. Okay, so there are 11 balls. ಅದಕ್ಕೆ P of A bar E2 ಅಂತ ಬರೀತಾ ಇರೋದು. P of A bar E2 ಅಂದ್ರೆ ಏನು? ಬ್ಲ್ಯಾಕ್ ಬಾಲ್ ತಗೋಬೇಕು. ಬಟ್ ಎಷ್ಟು ಆಪ್ಷನ್ಸ್ ಇದೆ ನನಗೆ? ದೆರ್ ಆರ್ 11 ಆಪ್ಷನ್ಸ್. ಇದರಲ್ಲಿ ಫೇವರಬಲ್ ಎಷ್ಟು? ಓನ್ಲಿ 7 ಆರ್ ಫೇವರಬಲ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿಸ್, there are 10 balls. There are 10 balls, students. Out of that, 5 are favorable. ಅರ್ಥ ಆಗ್ತಿದೆಲ್ಲ ಎಲ್ಲರಿಗೂ? ಓಕೆ, ಹಾಗಾದ್ರೆ ಈಗ ಆನ್ಸರ್ ಏನು ಬರುತ್ತೆ ಸ್ಟೂಡೆಂಟ್ಸ್ ಇದಕ್ಕೆ? ಇಟ್ ಈಸ್ P of A equals to, okay, P of A equals to, it is 4/21 plus, okay, P of, it is now students 4/21, and next 7/33. Okay, so 7/33, and now students it is next ಏನಿದೆ ಇದರಲ್ಲಿ? So what we have got? So now we have got 5/30. Okay, so it is 5 divided by 30. ಅರ್ಥ ಆಗಿದೆಲ್ಲ ಎಲ್ಲರಿಗೂ? ಓಕೆ, ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಸ್ಟೂಡೆಂಟ್ಸ್ ಏನು ಬರುತ್ತೆ? ಸೊ 4/21, 7/33 and 5/30. ಸೊ ಇಯರ್ ಇಟ್ ಈಸ್ ಲೈಕ್ ಅ ಹ್ಯೂಜ್ ಕ್ಯಾಲ್ಕುಲೇಷನ್ಸ್. ಹೌದಲ್ಲ, ರೈಟ್. ಸೊ ಹಾಗಾದರೆ ಸ್ವಲ್ಪ ನಮಗೆ ಕ್ಯಾಲ್ಕುಲೇಷನ್ ಸಿಂಪಲ್ ಆಗೋ ರೀತಿ ತೊಗೊಳ್ಳೋಣ ಇದರಲ್ಲಿ. ಓಕೆ, ಸೊ ಎಲ್ಲ ಕಡೆ 10 ಬಾಲ್ಸ್ ಬರೋ ರೀತಿಯೇ ಮಾಡಿಬಿಡ್ತೀನಿ. ಓಕೆ, ಸೊ ಆಗ ನಮಗೆ ಕ್ಯಾಲ್ಕುಲೇಷನ್ಸ್ ಈಸಿ ಆಗುತ್ತೆ. ಓಕೆ, ಸೊ ಎಲ್ಲ ಕಡೆ 10 ಬಾಲ್ಸ್ ಬರೋ ರೀತಿ ಮಾಡ್ತೀನಿ, ಆಗ ನಮಗೆ ಕ್ಯಾಲ್ಕುಲೇಷನ್ ಸ್ವಲ್ಪ ಈಸಿ ಆಗುತ್ತಲ್ವಾ? ಓಕೆ, ಸೊ ಲೆಟ್ ಮೀ ರೈಟ್ ಹಿಯರ್ ಓನ್ಲಿ 10 ಬಾಲ್ಸ್ ಶುಡ್ ಬಿ ಪ್ರೆಸೆಂಟ್ ಎವ್ರಿವೇರ್ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇದರಲ್ಲಿ ಸೊ 4 ಬ್ಲ್ಯಾಕ್ ಬಾಲ್ಸ್ ಇದೆ, ದಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಓಕೆ, ಬಟ್ ಇದರಲ್ಲಿ ಏನು ಮಾಡ್ತೀನಿ? 6 ವೈಟ್ ಬಾಲ್ಸ್ ತೊಗೊಳ್ತೀನಿ. ಓಕೆ, ಸೊ ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸ್ ಇದರಲ್ಲಿ 7 ಇದೆ ಅಲ್ಲ? ಓಕೆ, 7 ಬಾಲ್ಸ್ ಆರ್ ದೇರ್ ವಿಚ್ ಆರ್ ಬ್ಲ್ಯಾಕ್. ಓಕೆ, 7 ಬ್ಲ್ಯಾಕ್ ಬಾಲ್ಸ್ ಇದೆ. Fine. So there are 7 black balls, and let me take here 3 white balls. So agar namge estagutte? Once again, everywhere it will be 10 only. Okay, calculations easy agli ನಾವು ಒಂದೇ ಒಂದು ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈಗ ಇದರಲ್ಲಿ ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? there are 4 black balls and 4 black balls out of how many? 10 balls. And next there are 7 black balls out of 10, and already we have written this. Okay, so agar ಏನಾಗುತ್ತೆ? ಇದು 4/30, 7/30 and 5/30. Is that right? So we get now students here 4/30, 4/30, 7/30 and 5/30. So we get 4 plus 7 plus 5 divided by 30. So we got 16/30. What is that students? It is nothing but 2 in the hoguttala. Okay, so 2, 8 and 2, 15. So this is the
ಟೋಟಲ್ ಪ್ರೊಬ್ಯಾಬಿಲಿಟಿ. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ದಿಸ್ ಇಸ್ ದ ಟೋಟಲ್ ಪ್ರೊಬ್ಯಾಬಿಲಿಟಿ. ಗಾಟ್ ಇಟ್? ಸೊ ಹಂಗಾದ್ರೆ ಏನು ಮಾಡ್ತೀವಿ? ಟೋಟಲ್ ಪ್ರೊಬ್ಯಾಬಿಲಿಟಿಲಿ ಕೆಲಸ ಏನು? ನಾನು ಏನು ಕೆಲಸ ಮಾಡಬೇಕು, ಅದಕ್ಕೆ ಎಷ್ಟು ಆಪ್ಷನ್ಸ್ ಇದೆ ಅಂತ ಥಿಂಕ್ ಮಾಡಬೇಕು. ಹಾಗಾದರೆ ಬೇಸ್ ಥಿಯರಮ್ ಏನು? ವಾಟ್ ಈಸ್ ಬೇಸ್ ಥಿಯರಮ್ ನಾವು ಸ್ಟೂಡೆಂಟ್ಸ್? ಸೊ ಬೇಸ್ ಥಿಯರಮ್ ಇಷ್ಟೇನೆ. ಬೇಸ್ ಥಿಯರಮ್ ಲಾಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ ಏನು, ಅದೇ ಸಿನಾರಿಯೋನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಲೆಟ್ ಮೀ ಕಮ್ ಟು ದ ಬೇಸ್ ಥಿಯರಮ್. ಓಕೆ, ಹಾಗಾದರೆ ಇದನ್ನ ಫಾರ್ಮುಲಾ ಬರೆದ್ಬಿಡೋಣ ಅಲ್ಲ? ಓಕೆ, ಇದಕ್ಕೆ ಫಾರ್ಮುಲಾ ಬರೆದ್ಬಿಟ್ರೆ ಬೆಟರ್ ಅಲ್ವಾ ನಿಮಗೆ? ಫೈನ್. ಸೊ here students, total probability. For this, the total probability formula is if E1, E2, if E1, E2, E3 and so on up to En are the partitions of a sample space, are the partitions of a sample space S, of a sample space S. Okay, then and E is and A is an event, and A is any event of S, and A is any event of S, then students P of A is equal to, it is P of E1. ಹೌದಲ್ಲ? P of E1 ಫಸ್ಟ್ ಬರುತ್ತೆ. ಇದ್ರ ಮೇಲೆ ಯಾವ್ದು ಡಿಪೆಂಡ್ ಆಗಿದೆ? ಸೊ ಇದ್ರ P of E1 ಮೇಲೆ ಯಾವ್ದು ಡಿಪೆಂಡ್ ಆಗಿದೆ? A ಡಿಪೆಂಡ್ ಆಗಿದೆ ಅಲ್ಲ? P of A ಬಾರ್ E1. ನೆಕ್ಸ್ಟ್ ಅಂದರೆ ಏನರ್ಥ? ಫಸ್ಟ್ ಬ್ಯಾಗಲ್ಲಿ ಏನು ತೊಗೊಂಡೆ? ಬ್ಲ್ಯಾಕ್ ಬಾಲ್. ಓಕೆ, ಸೊ ನೆಕ್ಸ್ಟ್ ಅಗೇನ್ P of A ಬಾರ್ E1. ನೆಕ್ಸ್ಟ್ P of E2, ಇದ್ರ ಮೇಲೆ ಯಾವ್ದು ಡಿಪೆಂಡ್ ಆಗಿದೆ? E2 ಮೇಲೆ A ಡಿಪೆಂಡ್ ಆಗಿದೆ. ಓಕೆ, ಆ್ಯಂಡ್ ಸೋ ಆನ್ ಅಪ್ ಟು P of En ಇಂಟು P of A ಬಾರ್ En. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಕ್ಲಾರಿಟಿ ಸಿಕ್ತಲ್ಲ? ಓಕೆ, ಫೈನ್. ಸೊ ನೌ ಸ್ಟೂಡೆಂಟ್ಸ್ ಕಮಿಂಗ್ ಟು ದ ಟೋಟಲ್ ಪ್ರೊಬ್ಯಾಬಿಲಿಟಿ, ಸಾರಿ ಬೇಸ್ ಥಿಯರಮ್. ಸೊ ಲೆಟ್ ಮೀ ಕಮ್ ಟು ದ ಬೇಸ್ ಥಿಯರಮ್ ನೌ. ಓಕೆ, ಕಮಿಂಗ್ ಟು ದ ಬೇಸ್ ಥಿಯರಮ್. ಸೊ ಈ ಬೇಸ್ ಥಿಯರಮ್ ಏನಂತ ಹೇಳುತ್ತೆ? ವಾಟ್ ಡಸ್ ದ ಬೇಸ್ ಥಿಯರಮ್ ಟೆಲ್ ಸ್ಟೂಡೆಂಟ್ಸ್? ಐ ವಿಲ್ ಎಕ್ಸ್ಪ್ಲೇನ್ ದ ಸೇಮ್ ಸಿನಾರಿಯೋ. ಲಾಸ್ಟ್ ಏನು ಎಕ್ಸ್ಪ್ಲೇನ್ ಮಾಡಿದೆ ಅದೇ ಎಕ್ಸಾಂಪಲ್ಸ್ನ ಕೊಡ್ತಾ ಹೋಗ್ತೀನಿ. ದೆನ್ ಯು ಕ್ಯಾನ್ ಈಸಿಲಿ ಗೆಟ್ ಟು ನೋ ವಾಟ್ ಈಸ್ ಬೇಸ್ ಥಿಯರಮ್. ಓಕೆ, ಸೊ ಏನು ಎಕ್ಸಾಂಪಲ್ ಕೊಟ್ಟಿದ್ದೆ? ದೇರ್ ವೇರ್ 3 ಬ್ಯಾಗ್ಸ್. ಓಕೆ, ಸೊ ಬ್ಯಾಗ್ 1, ಬ್ಯಾಗ್ 2, ಓಕೆ, ಬ್ಯಾಗ್ 3. ಓಕೆನಾ? ಬ್ಯಾಗ್ 1 ಅಲ್ಲಿ ಎಷ್ಟು ಬಾಲ್ಸ್ ಇತ್ತು? ಹೌ ಮೆನಿ ಬಾಲ್ಸ್ ವೇರ್ ದೇರ್? ಸೊ ಲೆಟ್ ಮೀ ಸಿ ಹಿಯರ್. ದೇರ್ ವೇರ್ ಸ್ಟೂಡೆಂಟ್ಸ್, ಸೊ 6 ಮತ್ತೆ 4, 7, 3, 7 and 5, 5. Okay, 6, 4, 3, 7 and 5, 5. Okay, 6, 4, 3, 7, 5, 5. Okay, this is white, black, and then white, black. ಇದು ನಿಮಗೆ ಗೊತ್ತಿತ್ತು ಹೌದಲ್ಲ? ರೈಟ್. ಈಗ ಎ ಅಂದ್ರೆ ಏನು ತಗೊಂಡಿದ್ದೆ? ಎ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಪಿಕ್ಕಿಂಗ್ ಬ್ಲ್ಯಾಕ್ ಬಾಲ್. ಓಕೆ, ಪಿಕ್ಕಿಂಗ್ ಬ್ಲ್ಯಾಕ್ ಬಾಲ್. Is that right? ಹೌದಲ್ಲ? ಈಗ please observe here. Now students, now to find the probability of the ball is selected from back to given that the ball is black, the picked ball is black. ಈ ರೀತಿ ಕಂಡೀಷನ್ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. Now to find the probability of what? The ball is selected from back to. ಅಂದ್ರೆ ಏನಾಗುತ್ತೆ? ಅದು P of E2 ಅಲ್ವಾ? ಓಕೆ, P of E2 given that ಏನು ಕೊಟ್ಟಿದ್ದಾರೆ? The picked ball is black. ಅಂದ್ರೆ it is dependent on what? A. P of E2 bar A. How to find this ಅಂತ ಕೇಳ್ತೀವಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಈಗ ಬರೋಣ ಸ್ಟೂಡೆಂಟ್ಸ್. ಈಗ ಆಕ್ಚುಯಲ್ ಬೇಸ್ ಥಿಯರಮ್ ಏನು ಅಂತ ಹೇಳ್ತೀನಿ. ಸೊ ಈಗ ನೀವೇನು ಫೈಂಡ್ ಔಟ್ ಮಾಡ್ತಾ ಇದ್ದೀರಾ? P of E2 bar A ಫೈಂಡ್ ಔಟ್ ಮಾಡ್ತಾ ಇದ್ದೀರಿ. ಓಕೆ, ಅಂದ್ರೆ ಬ್ಯಾಕ್ ಟು ನಿಮಗೆ ಮೇಜರ್ ಆಗಿ ಬೇಕಾಗಿರೋದು ಫೇವರಬಲ್ ಕಂಡೀಷನ್. Back 2 is your favorable condition. Agar possible conditions ಏನು? Possible conditions are you can pick the ball from bag 1, you can pick the ball from bag 2, you can pick the ball from bag 3. ಹೌದಲ್ಲ? ರೈಟ್. ಹಾಗಾದ್ರೆ ಸ್ಟೂಡೆಂಟ್ಸ್ ಇದರಲ್ಲಿ ಏನಾಗುತ್ತೆ? what happens here? Favorable case is nothing but bag 2. Okay, favorable case is bag 2. ಹೌದಾ? Possible cases ಏನು? What are the possible cases? Possible cases students are bag 1, okay, bag 1, bag 2 and bag 3. So all these three are what?
ಪಾಸಿಬಲ್ ಕೇಸಸ್. ಫೇವರಬಲ್ ಕೇಸ್ ಬಂದು ಬ್ಯಾಕ್ 2, ಬಟ್ ಪಾಸಿಬಲ್ ಕೇಸ್ ಬಂದು ಬ್ಯಾಕ್ 3. ಸಾರಿ, ಬ್ಯಾಕ್ 1, ಬ್ಯಾಕ್ 2 ಅಂಡ್ ಬ್ಯಾಕ್ 3. ಹೌದಲ್ಲ? ಅಂದ್ರೆ ಮೂರೂ ಬ್ಯಾಗಲ್ಲೂ ಕೂಡ ಬ್ಲ್ಯಾಕ್ ಬಾಲ್ ತಗೋಬಹುದಾಗಿತ್ತು, ಬಟ್ ನಾನು ಯಾವ್ದ್ರಲ್ಲಿ ಚೂಸ್ ಮಾಡ್ತಾ ಇದ್ದೀನಿ ಈಗ, ಬ್ಯಾಕ್ 2 ಅಲ್ಲಿ ತಗೊಂಡ್ರೆ ಎಷ್ಟು ಪ್ರೊಬಾಬಿಲಿಟಿ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಓಕೆ, ಹಾಗಾದ್ರೆ ಇದರಲ್ಲಿ ಸ್ಟೂಡೆಂಟ್ಸ್ ವಾಟ್ ಹ್ಯಾಪನ್ಸ್ ಹಿಯರ್, ವಾಟ್ ಐ ಆಮ್ ಡೂಯಿಂಗ್ ನೌ, ಐ ಆಮ್ ಫೈಂಡಿಂಗ್ ಹಿಯರ್ ಪಿ ಆಫ್ E2 ಬಾರ್ ಎ. ಯಾಕೆ E2 ಬಾರ್ ಎ ಅಂತ ಬರಿತಾ ಇದ್ದೀನಿ? ಸೆಲೆಕ್ಟಿಂಗ್ ದ ಬ್ಯಾಕ್ 2 ಗಿವನ್ ದಟ್ ಐ ಆಮ್ ಪಿಕಿಂಗ್ ದ ವಾಟ್, ಏನ್ ತಗೋಬೇಕು? ಬ್ಲ್ಯಾಕ್ ಬಾಲ್. ಇದಕ್ಕೆ ಫಸ್ಟ್ ಪಾಸಿಬಲ್ ಕೇಸಸ್. ಪಾಸಿಬಲ್ ಕೇಸಸ್ ಏನು? ವಿ ಕ್ಯಾನ್ ಪಿಕ್ ದ ಬ್ಯಾಗ್ 1, ಬಟ್ ಬ್ಯಾಗ್ 1 ಅಲ್ಲಿ ಏನ್ ಪಿಕ್ ಮಾಡ್ತಾ ಇದ್ದೀನಿ? ಬ್ಲ್ಯಾಕ್ ಬಾಲ್ ಪಿಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನಂತ ಬರಿತೀವಿ ಇದರಲ್ಲಿ? ಪಿ ಆಫ್ ಎ ಬಾರ್ E1 ಅಂತ ಬರಿತೀವಿ. ಓಕೆ, ಪ್ಲಸ್ ಸ್ಟೂಡೆಂಟ್ಸ್ ದಿಸ್ ಇಸ್ ಪಿ ಆಫ್ E2. ಓಕೆ, ಅಂಡ್ ಹಿಯರ್ ಪಿ ಆಫ್ ಎ ಬಾರ್ E2. ಯಾಕೆ ಪಿ ಆಫ್ ಎ ಬಾರ್ E1, ಪಿ ಆಫ್ ಎ ಬಾರ್ E2 ಅಂತ ಯಾಕೆ ಬರಿತಾ ಇದೀವಿ? ಬಿಕಾಸ್ ದೇರ್ ವಾಸ್ ಬ್ಲ್ಯಾಕ್ ಬಾಲ್ ಅಂಡ್ ದೇರ್ ವಾಸ್ ವೈಟ್ ಬಾಲ್ ಆಲ್ಸೋ. ಬಟ್ ನಾವ್ಯಾವ್ದು ಪಿಕ್ ಮಾಡ್ತಾ ಇದೀವಿ? ಬ್ಲ್ಯಾಕ್ ಬಾಲೇ ಪಿಕ್ ಮಾಡ್ತಾ ಇದೀವಿ. ಅದಕ್ಕೆ ಅದನ್ನ ಪರ್ಟಿಕ್ಯುಲರ್ ಆಗಿ ಬರಿಬೇಕು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಅಂಡ್ ನೆಕ್ಸ್ಟ್ ಪಿ ಆಫ್ E3 ಇಂಟು ಪಿ ಆಫ್ ಎ ಬಾರ್ E3. ಓಕೆ, ಈಗ ಮೂರು ಪಾಸಿಬಲ್ ಕೇಸಸ್ ಆಯ್ತು. ದೀಸ್ ಆರ್ ದಿ ಪಾಸಿಬಲ್ ಕೇಸಸ್. ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ಹೌದಾ? ಈಗ ಇದರಲ್ಲಿ ಯಾವ್ದು ಫೇವರಬಲ್? ದ ಫೇವರಬಲ್ ಒನ್ ಇಸ್ ನಥಿಂಗ್ ಬಟ್ ಯುವರ್ ಬ್ಯಾಕ್ 2. ಓಕೆ, ಸೊ ಈಗ ಏನು ಮಾಡ್ತೀರಿ? ನ್ಯೂಮರೇಟರ್ ಅಲ್ಲಿ ಬ್ಯಾಕ್ 2 ಬಗ್ಗೆ ಬರೀತೀರಿ. ದಟ್ ಇಸ್ ಪಿ ಆಫ್ E2 ಇಂಟು ಪಿ ಆಫ್ ಎ ಬಾರ್ E2. ಅರ್ಥ ಆಗ್ತಿದ್ಯಾ? ಅಂಡ್ ಡಿನಾಮಿನೇಟರ್ ಅಲ್ಲಿ ಏನಾಯ್ತು ಸ್ಟೂಡೆಂಟ್ಸ್? ಹಾಗಾದ್ರೆ ಈಗ ವಾಟ್ ಇಸ್ ದಿಸ್ ಆಲ್? ದಿಸ್ ಆಲ್ ಇಸ್ ನಥಿಂಗ್ ಬಟ್ ಪಿ ಆಫ್ ಎ. ದಟ್ ಇಸ್ ಯೋರ್ ಟೋಟಲ್ ಪ್ರೊಬಾಬಿಲಿಟಿ. ಹೌದಲ್ಲ? ನೋಡಿ, ಟೋಟಲ್ ಪ್ರೊಬಾಬಿಲಿಟಿ ಅದೇ ಫಾರ್ಮುಲಾ ಬರ್ದಿದ್ದ. ಓಕೆ, ದ ಸೇಮ್ ಫಾರ್ಮುಲಾ ವಿ ರೋಟ್ ಹಿಯರ್. ನೋಡಿ ಇದರಲ್ಲಿ ದ ಸೇಮ್ ಫಾರ್ಮುಲಾ ವಿ ರೋಟ್ ಹಿಯರ್. ಟೋಟಲ್ ಪ್ರೊಬಾಬಿಲಿಟಿ, ಆ ಟೋಟಲ್ ಪ್ರೊಬಾಬಿಲಿಟಿ ಏನಾಯ್ತು ಈಗ? ಡಿನಾಮಿನೇಟರ್ ಆಯಿತು. ಓಕೆ, ಹಾಗಾದ್ರೆ ಟು ಫೈಂಡ್ ದ ಆನ್ಸರ್ ಇನ್ ಅ ಬೇಸ್ ಥಿಯರಮ್ ಸ್ಟೂಡೆಂಟ್ಸ್, ದ ಟೋಟಲ್ ಪ್ರೊಬಾಬಿಲಿಟಿ ಪ್ಲೇಸಸ್ ಅ ಸ್ಯಾಂಪಲ್ ಸ್ಪೇಸ್ ಹಿಯರ್. ಓಕೆ, ಹಾಗಾದ್ರೆ ಬೇಸ್ ಥಿಯರಮ್ ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ? ನೀವೇನಾದ್ರು ಒಂದು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ದ ಟೋಟಲ್ ಪ್ರೊಬಾಬಿಲಿಟಿ ಆಕ್ಸ್ ಆಸ್ ವಾಟ್? ಆಕ್ಸ್ ಆಸ್ ಅ ಸ್ಯಾಂಪಲ್ ಸ್ಪೇಸ್ ಹಿಯರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ. ಓಕೆ, ಸೊ ಹಾಗಾದ್ರೆ ಏನು ಮಾಡ್ತೀವಿ ಸ್ಟೂಡೆಂಟ್ಸ್ ಇದರಲ್ಲಿ? ಕಮಿಂಗ್ ಟು ದಿಸ್. Okay, so coming to this problem, ಇದರಲ್ಲಿ P of E2, okay, P of E2 into P of A bar E2. Okay, so P of E2, it's 1 by 3. Okay, P of A bar E2. Okay, A bar E2 ಅಂದ್ರೆ ಎಷ್ಟಿದೆ ಸ್ಟೂಡೆಂಟ್ಸ್? 7 ಇದೆಯಾ? 7 by 10 ಅಲ್ವಾ? Okay, so it is 7 by 10. Right, all divided by students, it is, ಎಷ್ಟು ಬಂತು ಇದರಲ್ಲಿ? P of A is 8 by 15. Okay, so it is 8 by 15. Okay, so therefore we got it is 7 by 30 into it is 15 by 8. Okay, so hagadre 15 1, 15 2 ala. So we get 7 by 16. This is the required answer. What is the answer students? This is the required answer. Clarity ಸಿಕ್ಕಿದ್ಯಾ everyone? I hope everyone has got clarity here students. Okay, this is the base theorem. Base theorem ಅಲ್ಲಿ ಏನು ಮಾಡ್ತೀವಿ? ಫಸ್ಟ್ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಎಷ್ಟು ಪಾಸಿಬಲ್ ಕೇಸಸ್ ಇದೆ ಅಂತ ನೋಡ್ತೀವಿ. ಆ ಎಲ್ಲ ಪಾಸಿಬಲ್ ಕೇಸಸ್ಗಳನ್ನ ಆ್ಯಡ್ ಮಾಡ್ಕೊಂಡ್ರೆ ಟೋಟಲ್ ಪ್ರೊಬಾಬಿಲಿಟಿ ಸಿಗುತ್ತೆ. ಈ ಟೋಟಲ್ ಪ್ರೊಬಾಬಿಲಿಟಿ ಇಲ್ಲಿ ಪಾಸಿಬಲ್ ಕೇಸಸ್ ಇರುತ್ತೆ ನೋಡಿ, ಅದರಲ್ಲಿ ಯಾವುದೋ ಒಂದು ಫೇವರಬಲ್ ಆಗಿರುತ್ತೆ. ಅದನ್ನ ಏನು ಮಾಡ್ತೀವಿ? ನ್ಯೂಮರೇಟರ್ ಅಲ್ಲಿ ಬರಿತಾ ಹೋಗ್ತೀವಿ. ದಟ್ ಇಟ್ ಸೆಲ್ಫ್ ಇಸ್ ದ ಬೇಸ್ ಥಿಯರಮ್. ಎಷ್ಟು ಸಿಂಪಲ್ ಅಲ್ವಾ ಇದು? ಓಕೆ, ಸೊ ಅದಕ್ಕೆ ಪ್ರತಿಯೊಂದು ಬೇಸ್ ಥಿಯರಮ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಫಸ್ಟ್ ಥಿಂಕ್ ಇಟ್ ಇನ್ ಟರ್ಮ್ಸ್ ಆಫ್ ಟೋಟಲ್ ಪ್ರೊಬಾಬಿಲಿಟಿ. ಫಸ್ಟ್ ಥಿಂಕ್ ಇಟ್ ಇನ್ ದ ಟರ್ಮ್ಸ್ ಆಫ್ ಟೋಟಲ್ ಪ್ರೊಬಾಬಿಲಿಟಿ. ಅದಾದ್ಮೇಲೆ ಆ ಟೋಟಲ್ ಪ್ರೊಬಾಬಿಲಿಟಿಲಿ ಯಾವುದೋ ಒಂದು ಕೇಸ್ ನಿಮಗೆ ಫೇವರಬಲ್ ಆಗಿರುತ್ತೆ, ಅದನ್ನು ನ್ಯೂಮರೇಟರ್ ಅಲ್ಲಿ ಬರ್ಕೊಳ್ಳಿ. ದ್ಯಾಟ್ ಇಟ್ ಸೆಲ್ಫ್ ಇಸ್ ಯೋರ್ ಬೇಸ್ ಥಿಯರಮ್. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓಕೆ, ಸೊ ಐ ಹೋಪ್ ಸ್ಟೂಡೆಂಟ್ಸ್ ಇವತ್ತು ಏನೇನು ಡಿಸ್ಕಷನ್ ಮಾಡಿದ್ದೀನಿ ಎಲ್ಲ ಕೂಡ ನಿಮ್ಗೆ ಅರ್ಥ ಆಗಿದೆ. ಸೊ ಇದೆಲ್ಲ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ದ ಮೋರ್ ನಂಬರ್ ಆಫ್ ಪ್ರಾಬ್ಲಮ್ಸ್ ಯು ಸಾಲ್ವ್ ಇನ್ ಪ್ರೊಬಾಬಿಲಿಟಿ, ದ ಮೋರ್ ಕ್ಲಾರಿಟಿ ಯು ಗೆಟ್. ಆ್ಯಂಡ್ ಯೋಚನೆ ಮಾಡಬೇಕಾದ್ರೆ ಈಗ ನಾನೊಂದೇನೋ ಒಂದು ಐಡಿಯಾ ಕೊಟ್ಟಿದ್ದೀನಿ. ಓಕೆ, ಇದನ್ನ ಬೇಸಾಗಿ ಇಟ್ಕೊಳ್ಳಿ, ನಾಟ್ ಅ ಪ್ರಾಬ್ಲಮ್. ಬಟ್ ಅದೇ ಡಿರೆಕ್ಷನ್ ಹೋಗ್ತಾ ಹೋದ್ರೆ ವಿಲ್ ನಾಟ್ ಲರ್ನ್ ಎನಿಥಿಂಗ್ ನ್ಯೂ. ಸೊ ಸ್ವಲ್ಪ ನೀವು ಬೇರೆ ಬೇರೆ ರೀತಿಯೂ ಯೋಚನೆ ಮಾಡೋಕ್ಕೆ ಶುರು ಮಾಡಬೇಕಾಗುತ್ತೆ. ಆ್ಯಂಡ್ ಯು ನೀಡ್ ಟು ಕ್ವಶನ್ ಯುವರ್ ಸೆಲ್ಫ್, ಯಾಕೆ ಇದೇ ರೀತಿ ಮಾಡಬೇಕು? ಪ್ರೊಬಾಬಿಲಿಟಿ ಪ್ರಾಬ್ಲಮ್ಸ್, ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಯಾಕೆ ಇದೇ ರೀತಿ ಮಾಡಬೇಕು? ಇದನ್ನ ಬಿಟ್ಟು ಬೇರೆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ವಾ ಅನ್ನೋದನ್ನ ಯೋಚನೆ ಮಾಡ್ತಾನೆ ಇರಬೇಕು. ಹಾಗಾದ್ರೆ ಮಾತ್ರ ನಿಮಗೆ ಕ್ಲಾರಿಟಿ ಬರೋದಕ್ಕೆ ಸಾಧ್ಯ. ನೀವೇನಾದ್ರು ಆ ರೀತಿ ಯೋಚನೆ ಮಾಡ್ದೇನೆ ಜಸ್ಟ್ ನಮ್ಮ ಫ್ಯಾಕಲ್ಟಿ ಈ ರೀತಿ ಹೇಳ್ಕೊಟ್ಟಿದ್ದಾರೆ ಇದೇ ರೀತಿ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ದೆನ್ ಸ್ಟೂಡೆಂಟ್ಸ್ ಡೆಫಿನೆಟ್ಲಿ ವಿಲ್ ಬಿ ಇನ್ ಟ್ರಬಲ್ ಇನ್ ಫ್ಯೂಚರ್. ಯಾಕಂದ್ರೆ ಅವತ್ತಿನ ದಿನಕ್ಕೆ ನಿಮ್ಗೆ ಅರ್ಥ ಆಗುತ್ತೆ. 10 ದಿನ ಬಿಟ್ಟು ನಾನು ಮತ್ತೆ ಪ್ರಾಬ್ಲಮ್ ಮಾಡ್ತಿದ್ದೀನಿ ಅಂತಂದ್ರೆ ನಾನು ಅದನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. when you are not doing like that students, it means that you are not gaining knowledge. ಸೊ ಎಲ್ಲಿ ತನಕ ನೀವು ಒಂದು 100 ದಿನ ಬಿಟ್ಟು ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೀರಿ ಮತ್ತೆ ಅಂತಂದ್ರೆ ದೆನ್ ಯು ಆರ್ ಗಾಟ್ ದ ಪ್ರಾಪರ್ ನಾಲೆಡ್ಜ್. ಹೌದಲ್ಲ? ರೈಟ್. ಸಿ ಇಫ್ ಅ ಆರೋಮ್ಯಾನ್, ಒಬ್ಬ ಬಿಲ್ಲುಗಾರ, ಅವನು ಬಿಲ್ಲನ್ನ ಅವನು ಗುರುಗಳ ಮುಂದೆ ಮಾತ್ರ ಹೊಡಿತಾನೆ. ಅವನು ಒಂದು 10 ದಿನ 15 ದಿನ ಬಿಟ್ಟು ಅವರ ಗುರುಗಳಿಲ್ದೇನೆ ಅವನು ಹೊಡಿಯೋಕ್ಕಾಗ್ತಿಲ್ಲ ಅಂತಂದ್ರೆ ಇಟ್ ಮೀನ್ಸ್ ದಟ್ ಹಿ ಹ್ಯಾಸ್ ನಾಟ್ ಲರ್ನ್ ದ ಆರ್ಚರಿ ವೆಲ್ ಅಂತ ಅರ್ಥ.
ಅದೇ ರೀತಿ ಅಷ್ಟೇ ನೀವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಇಟ್ ಮೀನ್ಸ್ ಸ್ಟೂಡೆಂಟ್ಸ್ ಯು ಹ್ಯಾವ್ ನಾಟ್ ಲರ್ನ್ಡ್ ದ ಕಾನ್ಸೆಪ್ಟ್ಸ್ ಆರ್ ಯು ಆರ್ ನಾಟ್ ಗೇನ್ ದ ನಾಲೆಡ್ಜ್. ಇದಕ್ಕೆ ಏನು ಮಾಡಬೇಕು, ಯು ನೀಡ್ ಟು ಕ್ವಶನ್ ಯುವರ್ ಸೆಲ್ಫ್ ಮೋರ್ ಆ್ಯಂಡ್ ಮೋರ್. ಓಕೆ, ಯಾಕೆ ಈ ಪ್ರಾಬ್ಲಮ್ನ ಇದೇ ರೀತಿ ಮಾಡಬೇಕು, ಈ ಪ್ರಾಬ್ಲಮ್ನ ಈ ರೀತಿ ಬಿಟ್ಟು ಬೇರೆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ವಾ? ವೆದರ್ ಇಟ್ ಇಸ್ ಇಂಟಿಗ್ರೇಷನ್, ವೆದರ್ ಇಟ್ ಇಸ್ ಡಿಫ್ರೆನ್ಸಿಯೇಷನ್, ವೆದರ್ ಇಟ್ ಇಸ್ ಪ್ರೊಬಾಬಿಲಿಟಿ, ಎನಿ ಟಾಪಿಕ್ ಯು ನೀಡ್ ಟು ಥಿಂಕ್ ಲೈಕ್ ದಿಸ್. ಡಿಫ್ರೆನ್ಷಿಯಲ್ ಇಕ್ವೇಷನ್ಸಲ್ಲೂ ಕೂಡ ಅಷ್ಟೇ, ಹೋಮೋಜಿನಿಯಸ್ ಪ್ರಾಬ್ಲಮ್ಸ್ಗಳನ್ನ ವೇರಿಯಬಲ್ ಸಪರೇಬಲ್ ಪ್ರಾಬ್ಲಮ್ಸ್ಗಳನ್ನ ಟ್ರೈ ಟು ಸಾಲ್ವ್ ಇಟ್ ಇನ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್. ಆಗ ಗೊತ್ತಾಗುತ್ತೆ ಯಾಕೆ ಫೇಲ್ ಆಗುತ್ತೆ ಅಂತೇಳಿ. ಲೀನಿಯರ್ ಡಿಫರೆನ್ಷಿಯಬಲ್ ಇಕ್ವೇಷನ್ ಪ್ರಾಬ್ಲಮ್ಸ್ಗಳನ್ನ ಟ್ರೈ ಟು ಸಾಲ್ವ್ ಇನ್ ವೇರಿಯಬಲ್ ಸಪರೇಬಲ್ ಮೆಥಡ್. ಆಗ ಗೊತ್ತಾಗುತ್ತೆ ಯಾಕೆ ಫೇಲ್ ಆಗುತ್ತೆ, ಯಾಕೆ ವೇರಿಯಬಲ್ ಸಪರೇಬಲ್ ಮೆಥಡ್ ಮಾಡೋದಕ್ಕಾಗಲ್ಲ, ಯಾಕೆ ನಾನು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ಗೆ ಸ್ಟಿಕ್ ಆಗಬೇಕು ಅಂತ ಗೊತ್ತಾಗುತ್ತೆ. ಸೊ ಇಫ್ ಯು ಡೋಂಟ್ ಡೂ ದ್ಯಾಟ್, ದೆನ್ ಯು ವಿಲ್ ನಾಟ್ ಲರ್ನ್ ದ ಡಿಫರೆನ್ಸ್ ಬಿಟ್ವೀನ್ ದೆಮ್ ಆ್ಯಂಡ್ ಯು ವಿಲ್ ನಾಟ್ ಲರ್ನ್ ದ ಪ್ರಾಪರ್ ನಾಲೆಡ್ಜ್. ಓಕೆ, ಸೊ ಹಾಗಾದರೆ ಸ್ಟೂಡೆಂಟ್ಸ್, ಲೆಟ್ ಮಿ ಎಂಡ್ ದಿಸ್ ಕ್ಲಾಸ್. So we shall meet in the next class, students. Till that, take care, study well.